ಈ ಒಂದು ಟಾಪಿಕ್ನ ತುಂಬ 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 ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಇಟ್ ಇಸ್ ಆಲ್ ಅಬೌಟ್ our ಥಾಟ್ಸ್ ಹೋಗ್ಬೇಕು ಅಂದ್ರೆ ಒಂದೇ ಸಲ ನಾವು ಹೋದಾಗ ನಮ್ಮ ಜೊತೆಗೆ ಹೋಗುತ್ತೆ. ಕರೆಕ್ಟ್. ಅಂದ್ರೂ ಜನ ಬಿಡೋದಿಲ್ಲ, ಅವ್ನು ಹಿಂಗಂತಿದ್ದ, ಅವ್ನು ಹಿಂಗೆ ಯೋಚನೆ ಮಾಡ್ತಿದ್ದ. ಆ ಕ್ಯಾರೆಕ್ಟರ್ ಫಾರ್ಮೇಶನ್ ಆಗೋದೇ ನಮ್ಮ ಒಂದು ಥಾಟ್ ಪ್ರಾಸೆಸ್. ಬಟ್ ವಿ ಡೋಂಟ್ ಚೇಂಜ್ ದ್ಯಾಟ್ ಅಲ್ವಾ? ಆ ಥಾಟ್ ನ ಚೇಂಜ್ ಮಾಡಲ್ಲ. ನಮ್ಗೆ ಗೊತ್ತು ಅದು ಒಳ್ಳೇದಲ್ಲ ಅಂತ, ಬಟ್ ಅಂದ್ರೂ ಅದನ್ನೇ ಮಾಡ್ತಾ ಇರ್ತೀವಿ. ನಮ್ದು ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಆ ಥಾಟ್ ಪ್ರಾಸೆಸ್ ಇಂದ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಿಮ್ಮೆಲ್ಲರಿಗೂ ಸ್ನೇಹದ ಕಡಲಲ್ಲಿಗೆ ಸ್ವಾಗತ. ಹೊಸ ದಿನ, ಹೊಸ ಎಪಿಸೋಡ್, ಹೊಸ ಟಾಪಿಕ್. ಲಾಸ್ಟ್ ಟೈಮು ನಾವು ಇಂಟ್ರೊಡಕ್ಷನ್ ಕೊಟ್ವಿ, ನಮ್ಮ ಸ್ನೇಹ ಬಗ್ಗೆ, ನಾವು ಹೇಗೆ ಸಿಕ್ಕಿದ್ವಿ, ಹೇಗೆ ನಮ್ಮ ಸ್ನೇಹ ಬೆಳೀತು, ಅವೆಲ್ಲದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ನಾವು ಕಲ್ತಿದ್ದೇನು ಅಂದರೆ, ಮನುಷ್ಯ ಬರೀ ಒಂದು ಮಾತನ್ನು ತಿಳ್ಕೊಂಡು ಅಲ್ಲಿಗೇನೆ ಸೀಮಿತವಾಗಿ ಇಡಬಾರ್ದು. ಆ ಮಾತನ್ನ ತನ್ನ ಲೈಫಲ್ಲಿ ಅಳವಡಿಸ್ಕೊಂಡು ಅದಕ್ಕೆ ಒಳ್ಳೆ ಎಫರ್ಟ್ಸ್ ಹಾಕಿ, ಆಕ್ಷನ್ಸ್ ಹಾಕಿ, ಆ ರಿಸಲ್ಟ್ನ ತಗೊಂಡು ಬರೋವಂಥದ್ದೇ ಒಂದು ಪ್ರಾಸೆಸ್, ಕಂಪ್ಲೀಟ್ ಪ್ರಾಸೆಸ್ ಆಗುತ್ತೆ. ಸೊ ಅದನ್ನು ನಾವು ಲಾಸ್ಟ್ ಒಂದು ಎಪಿಸೋಡಲ್ಲಿ ಇಂಟ್ರೊಡಕ್ಷನ್ ಥ್ರೂ ನಾವು ಕಲ್ತ್ವಿ. ಸೊ ಇವತ್ತು ಒಂದು ಯಾವ ರೀತಿ ಟಾಪಿಕ್ಕು ಅಂದರೆ, ಐ ಥಿಂಕ್ ನಾವೆಲ್ಲರೂ ಈ ಒಂದು ಟಾಪಿಕ್ನ ತುಂಬ 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 ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಂದರೆ ಇಟ್ ಈಸ್ ಆಲ್ ಅಬೌಟ್ ಆರ್ ಥಾಟ್ಸ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಶ್ರೀನಿ? ಆಲೋಚನೆಗಳು. ಸೊ ಆಲೋಚನೆಗಳಿಂದನೇ ನಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಬದಲಾಗುತ್ತೆ, ಇಲ್ಲ ಯಾವ ರೀತಿ ಮುಂದೆ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಸೊ ದಿಸ್ ಇಸ್ ಅ ವೆರಿ ವೆರಿ ನನ್ನ ಪರ್ಸನಲ್ ಫೇವ್ರೆಟ್ ಟಾಪಿಕ್. ಯಾಕಂದ್ರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಅ ಥಾಟ್ ಅಂಡ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ದಟ್ ಥಿಂಕಿಂಗ್. ಸೊ I directly get it to you. So let's talk about thinking. Let's talk about thoughts. ಹೇಗೆ ಒಂದು ಥಾಟ್ ನಮ್ಮ ಲೈಫ್ ನ ಚೇಂಜ್ ಮಾಡುತ್ತೆ, ಒಳ್ಳೇದ್ ಮಾಡುತ್ತೆ, ಕೆಟ್ಟದ್ ಮಾಡುತ್ತೆ, ಏನ್ ಬೇಕಾದ್ರೂ ಮಾಡುತ್ತೆ. ಹೇಗೆ ಶ್ರೀನಿ? ಆಶಿ, ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಎಕ್ಸ್ಪೀರಿಯನ್ಸ್ ಆಫ್ ಯು. ಅವಾಗ್ಲೂ ಥಾಟ್ಸ್ ಇತ್ತು ನಿಮಗೆ. ನಾನು ನಿಮ್ಮ ಪರಿಚಯ ಆಗೋಕ್ಕಿಂತ ಮುಂಚೆನೂ ಥಾಟ್ಸ್ ಇತ್ತು, ಈಗಲೂ ಥಾಟ್ಸ್ ಇದೆ. So now we are never in a state of mind where we will not have thoughts. Correct. ಅಲ್ವಾ? ಥಾಟ್ಸ್ ಅಂತೂ ನಮ್ಮಿಂದ ಹೋಗಲ್ಲ ಯಾರೇ ಆದ್ರೂ. ಕರೆಕ್ಟ್. ಸೊ ಥಾಟ್ಸ್ ಹೋಗ್ಬೇಕು ಅಂದ್ರೆ ಒಂದೇ ಸಲ ನಾವು ಹೋದಾಗ ನಮ್ಮ ಜೊತೆಗೆ ಹೋಗುತ್ತೆ. ಕರೆಕ್ಟ್. ಅಂದ್ರೂ ಜನ ಬಿಡೋದಿಲ್ಲ, ಅವ್ನು ಹಿಂಗಂತಿದ್ದ, ಅವ್ನು ಹಿಂಗೆ ಯೋಚನೆ ಮಾಡ್ತಿದ್ದ. ಬಟ್ ನಾವು ಮಲ್ಕೊಂಡಾಗ ಬಟ್ ಜನ ಜೀವಂತವಾಗಿರೋರು ಸ್ಟಿಲ್ ಥಿಂಕ್ ಮಾಡ್ತಾರೆ. ಸೊ ಥಾಟ್ಸ್ ಇಸ್ ಸಮಥಿಂಗ್ ದಟ್ ವಿ ಕ್ಯಾನ್ ನಾಟ್ ರನ್ ಅವೇ ವಿತ್. ಸೊ ಅದರಿಂದ ದೂರ ನಾವು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲಿ ಹೋದ್ರೂ ನಮ್ಮ ಜೊತೆ ಹೋಗೋದೇನು, ನಮ್ಮ ಶಾಡೋ ಬರ್ದೇ ಇರ್ಬೋದು, ಬಟ್ ನಮ್ಮ ಆಲೋಚನೆಗಳು ನಮ್ಮಿಂದನೇ ಬರ್ತಾ ಇರುತ್ತೆ. ಸೊ ಅವಾಗೂ ನಮ್ಗೆ ಆಲೋಚನೆಗಳಿತ್ತು, ಥಾಟ್ಸ್ ಇತ್ತು, ಇವತ್ತಿಗೂ ಆಲೋಚನೆಗಳಿದೆ. ಸೊ ಏನು ಡಿಫ್ರೆನ್ಸು ಆ ಥಿಂಕಿಂಗಿಗೂ ಈ ಥಿಂಕಿಂಗು ನಿಮ್ಮಲ್ಲಿ? ವೆರಿ ಸ್ಪೆಸಿಫಿಕ್ ಟು ಯು ಐ ಆಮ್ ಆಸ್ಕಿಂಗ್ ಯು. ಏನು, ವಾಟ್ ಇಸ್ ದಟ್ ಹಸ್ ಚೇಂಜ್ಡ್? ಅಫ್ಕೋರ್ಸ್ ನೀವು ಹೇಳ್ದಾಗೆ ಥಾಟ್ಸ್ ಇದ್ದೇ ಇದೆ. ಬಟ್ ಆ ಥಾಟ್ಸ್ನ ಒಂದು ಸೆಕೆಂಡ್ ನಮಗೆ ಎರಡು ಥರ ಬರುತ್ತೆ. ಒಂದು, ಈಗ ಒಂದು ಸಿಚುವೇಶನ್ ಅಲ್ಲಿ ಏನೋ ಆಯಿತು, ಇದನ್ನ ನಾನು ಹೇಗೆ ಹ್ಯಾಂಡಲ್ ಮಾಡಲಿ ಅಂತ ಒಂದು ಬರುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದರೆ ಎರಡು ಥರ ಥಿಂಕ್ ಮಾಡ್ತೀವಿ. ಒಂದು, ಇದಕ್ಕೆ ನಾನು ಯಾಕಪ್ಪ ಹಿಂಗಾಗೋಯ್ತು, ಯಾಕಪ್ಪ ನನಗೆ ಈ ಥರ ಪರಿಸ್ಥಿತಿ ಆಯಿತು ಅಂತ ಅದರಲ್ಲಿ ನಾವು ಕೊರಗ್ತಾ ಇರ್ತೀವಿ. ಇನ್ನೊಂದು ಥಾಟ್ ಹೇಗಂದ್ರೆ, ಈಗ ಆಯ್ತಲ್ಲ, ಪರವಾಗಿಲ್ಲ, ದಟ್ಸ್ ಓಕೆ, ಐ ವಿಲ್ ಜಸ್ಟ್ ಸಿ ಹೌ ಐ ಕ್ಯಾನ್ ಕಮ್ ಔಟ್ ಆಫ್ ಇಟ್ ಅನ್ನೋ ಒಂದು ಥಾಟ್. ಅಂದ್ರೆ ಒಂದು ಪ್ರಾಬ್ಲಮ್ನ ನೋಡುವಂಥ ಥಾಟು, ಇನ್ನೊಂದು ಸೊಲ್ಯೂಷನ್ ನೋಡುವಂಥ ಥಾಟ್. ಸೊ ಆ ಥಾಟ್ ನನಗೆ ಪರ್ಸನಲಿ ಚೇಂಜ್ ಆಗಿದೆ ಶ್ರೇಣಿ. ಸೊ ಇನ್ನ ಸ್ವಲ್ಪ ಹಿಂದೆ ಹೋಗಿ ಇನ್ನೂ ಒಂದು ಡೀಪರ್ ಆಗಿ ಹೋದಾಗ, ಓಕೆ, ದಿಸ್ ಇಸ್ ವೇರ್ ಯು ಹ್ಯಾವ್ ಅರೈವ್ಡ್ ಇವಾಗ. ಬಟ್ ಫಾರ್ ಲಾಟ್ ಆಫ್ ಕಾಮನ್ people out there, including us, including us, ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಆಲೋಚನೆಗಳಿಂದ ನಮ್ಮ ವ್ಯಕ್ತಿತ್ವ ಸೃಷ್ಟಿಯಾಗಿರುತ್ತೆ. ನಮ್ಮ ಥಿಂಕಿಂಗ್ ಇಂದ ನಮ್ಮ ಕ್ಯಾರೆಕ್ಟರ್ ಕ್ರಿಯೇಟ್ ಆಗಿರುತ್ತೆ.
ಸೊ ದಟ್ ವೆರಿ ಪಾಪ್ಯುಲರ್ ಥಿಂಗ್ ದಟ್ ಯು ನೋ, ಥಾಟ್ಸ್ ವಿಲ್ ಲೀಡ್ ಟು ವರ್ಡ್ಸ್. ನಮ್ಮ ಮಾತು, ಇಲ್ಲಿಂದ ನಮ್ಮ ಮಾತು, ಮಾತಿನಿಂದ ಆಕ್ಷನ್ಸ್, ಆಕ್ಷನ್ಸ್ ಇಂದ ಹ್ಯಾಬಿಟ್ಸ್, ಹ್ಯಾಬಿಟ್ಸ್ ಇಂದ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಅಲ್ಲೇ ನಾವು ಉಳ್ಕೊಂಡ್ಬಿಟ್ಟಾಗ ಅದೇ ನಮ್ಮ ಡೆಸ್ಟಿನಿ, ಅದೇ ನಮ್ಮ ಡೆಸ್ಟಿನಿ ಆಗ್ಬಿಡುತ್ತೆ ಅಲ್ವಾ. ಸೊ ಒಬ್ಬ ಕಳ್ಳ, ಕಡಕ, ಸೊ ವಿ ಕಾಲ್ ಮರ್ಡರರ್, ರಾಬರ್. ಸೊ ಅವನ ಡೆಸ್ಟಿನಿ ಕೂಡ ಇಟ್ ವಿಲ್ ಟರ್ನ್ ಔಟ್ ಟು ಬಿ ಲೈಕ್ ದಟ್. ಅಥವಾ ಅವನು ಪಾಯೆಟ್ ಬರ್ದಾಗ ಹಿ ಬಿಕಮ್ಸ್ ಅ ಪಾಯೆಟ್. ಸೊ ಪಾಯೆಟ್ ಅಂತ ಹೇಳಿದಾಗ ಸೊ ಹಿಸ್ ಡೆಸ್ಟಿನಿ ವಿಲ್ ಬಿ ಸಮಥಿಂಗ್ ಎಲ್ಸ್. ಸೊ ಆ ಕ್ಯಾರೆಕ್ಟರ್ ಫಾರ್ಮೇಶನ್ ಹೆಂಗಾಗುತ್ತೆ, ಆ ಕ್ಯಾರೆಕ್ಟರ್ ಫಾರ್ಮೇಶನ್ ಆಗೋದೇ ನಮ್ಮ ಒಂದು ಥಾಟ್ ಪ್ರಾಸೆಸ್. ಸೊ ಪ್ರತಿಯೊಂದನ್ನು ಸೊ ನಮಗೆ ಗೊತ್ತಿಲ್ಲದೇನೆ, ಬಿಫೋರ್ ವಿ ಅಂಡರ್ಸ್ಟ್ಯಾಂಡ್, ಬಿಫೋರ್ ವಿ ರಿಯಲೈಸ್, ನಮ್ಮ ಕ್ಯಾರೆಕ್ಟರ್ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಸಣ್ಣ ಮಕ್ಕಳಿಂದನೇ ನಾವು ಆ ಕ್ಯಾರೆಕ್ಟರ್ನ ನಾವು ಡಿಫೈನ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ, ಜಡ್ಜ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ. ಹೇಳ್ದೆ ನೀನು ಬಿಡು, ನೀನು ಈ ಥರ, ನೀನು ಈ ಥರ. ಸೊ ಆ ಜಡ್ಜ್ಮೆಂಟು, ಆ ಕ್ಯಾರೆಕ್ಟರ್ನ ನಾವು ಇದು ಮಾಡಿಬಿಟ್ಟಿರ್ತೀವಿ. ಬಟ್ ಆ ಕ್ಯಾರೆಕ್ಟರ್ ಫಾರ್ಮೇಷನ್ ಥಾಟ್ಸಿಂದ ಆಗುತ್ತೆ ಅಂತ ಬಹಳ ಜನಗೆ ಗೊತ್ತಾಗೋದಿಲ್ಲ. ಸೊ ಆ ಕ್ಯಾರೆಕ್ಟರ್ನಷ್ಟೇ ಚೇಂಜ್ ಮಾಡಕ್ಕೆ ಹೋಗ್ತಾ ಇರ್ತಾರೆ. ಬಟ್ ವಿತೌಟ್ ಚೇಂಜಿಂಗ್ ಯುವರ್ ಥಾಟ್ಸ್ ಯು ಕೆನ್ ನಾಟ್ ಚೇಂಜ್ ಯುವರ್ ಕ್ಯಾರೆಕ್ಟರ್. ಸೊ ವಾಟ್ ಈಸ್ ದ ಥಾಟ್ ದಟ್ ಈಸ್ ದೇರ್ which will change the character here. Okay. For example, ನಮ್ಮ ಥಾಟ್ ಪ್ರಾಸೆಸ್, ಸೊ ಈ ಥಾಟ್ ಪ್ರಾಸೆಸ್ ಅಲ್ಲಿ ನಮಗೆ ಕ್ಯಾರೆಕ್ಟರ್ನಲ್ಲಿ ನಾವು ವಿ ಆರ್ ಲಾಟ್ ಆಫ್ ಬಿಲೀಫ್ ಸಿಸ್ಟಮ್ಸ್ ಇದೆ ನಮ್ಮಲ್ಲಿ. ಏನಾಗುತ್ತೆ, ವಿ ಬಿಲೀವ್ ಇನ್ ಸಮಥಿಂಗ್. ಯೋಚನೆ ಮಾಡಿ 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 ವಿ ಸ್ಟಾರ್ಟ್ ಬಿಲೀವಿಂಗ್ ಇನ್ ಸಮಥಿಂಗ್. ಓಕೆ, ಸಣ್ಣ ವಯಸ್ಸಿನಲ್ಲಿ ಕತ್ಲೆ ಇದ್ದಾಗ ಮಕ್ಕಳು ಕತ್ಲೆಗೆ ಹೊಡೋಗ್ಬಿಡ್ತಾರೆ, ಬಿದ್ದೋಗ್ತಾರೆ, ಏನೋ ಒಂದು ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಗುಮ್ಮ ಇದೆ, ಅಲ್ಲಿ ದೆವ್ವ ಇದೆ, ಗುಮ್ಮ ಇದೆ ಅಂತ ಹೆದರಿಸ್ತಾರೆ. ಸೊ ನಮ್ಮ ಮೈಂಡ್ ಒಳಗೆ ಅದು ಥಾಟ್ ಆಯ್ತು. ಓಕೆ, ಅವಾಗ ಹೆದರಿಸ್ತಾ ಇದ್ರು, ಕತ್ಲೆಯಲ್ಲಿ ದೆವ್ವ ಇದೆ. ಈಗ ದೊಡ್ಡವರಾದ್ಮೇಲೆ ನೀವು ಗೋಸ್ಟ್ ಅಲ್ಲಿ ಬಿಲೀವ್ ಮಾಡ್ತೀರಲ್ವಾ? ಎಷ್ಟೊಂದ್ಸಲ ನಾವು ಬಿಲೀವ್ ಮಾಡ್ತೀರಲ್ವಾ? ವಿ ಬಿಲೀವ್ ಇನ್ ದಿ ಗೋಸ್ಟ್ because that is a belief system. ಹೇಗೆ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಯ್ತು? ಅಲ್ಲಿ ಹೋದ್ರೆ ದೆವ್ವ ಇದೆ, ಅಲ್ಲಿ ಹೋದ್ರೆ ಇದಿದೆ, ನಿನ್ನ ಹಿಡ್ಕೊಂಡ್ಬಿಡುತ್ತೆ. ಸೊ ಆ ಬಿಲೀಫ್ ಸಿಸ್ಟಮ್ ನಮ್ಗೆ ಈಗ ವಿ ಬಿಲೀವ್ ಇನ್ ದೆವ್ವಾಸ್. ಕರೆಕ್ಟ್. ಈಗ ಕೆಲವು ಕಡೆ ಪೊಲೀಸ್ ಬಂದು ಹಿಡ್ಕೊಂಡ್ಬಿಡ್ತಾರೆ. ಇವತ್ತು ನಾವು ಪೊಲೀಸ್ ಏನಕ್ಕೆ ಹೆದರ್ಕೋತೀವಿ ಅಂತ ಹೇಳಿದ್ರೆ, ಅವಾಗ ಪೊಲೀಸ್ ಅಂಕಲ್ ಬರ್ತಾರೆ, ಗದ್ರಕೋತಾರೆ. ಅಕಸ್ಮಾತ್ ಪೊಲೀಸ್ ಅಂಕಲ್ ಹೋಗ್ತಿದ್ದಾಗ ಅವ್ರನ್ನ ಗದ್ರಿಸೋ ಬಿಟ್ರು ಅಂತ ಅನ್ಕೊಳ್ಳಿ, ಈ ಗಲಾಟೆ ಮಾಡ್ತಾ ಇದೆಯಾ, ಒಳಗೆ ತಗೊಂಡು ಹೋಗ್ತೇನೆ ಅಂತ ಹೇಳಿದಾಗ ಸೊ ನಮ್ಗೊಂಥರ ಭಯ. ಸೊ ಬಿಲೀಫ್ ಅವ್ರಂದ್ರೆ ನಮ್ಗೆ ಇದು. ಸೊ ಪ್ರತಿಯೊಂದನ್ನು ನೀವು ನೋಡಿದಾಗ ನಮ್ದೊಂದು ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗುತ್ತೆ ಆ ಥಾಟ್ ಪ್ರಾಸೆಸ್ ಇಂದ. ಓಕೆ, ಎವ್ರಿಥಿಂಗ್, ದ ಗುಡ್ ಆ್ಯಂಡ್ ದ ಬ್ಯಾಡ್ ಒನ್ಸ್ ಆಲ್ಸೋ. ಗುಡ್ ಥಿಂಗ್ಸ್ ನಲ್ಲೂ ಕೂಡ ಆಶಿ ದೇವ್ರ ಫೋಟೋ ಇಟ್ಬಿಟ್ಟು ನಮ್ಗೆ ಮಾಮಿ ಎಲ್ಲಿದೆ, ಕೈ ಮುಕ್ಕೋ. ಸೊ ಕೈ ಮುಗಿಯೋದು, ಕೇಳ್ಕೋ. ಏನು ಹೇಳ್ಕೊಡ್ತಿದ್ರು ನಮ್ಗೆ ಸಣ್ಣವರಿದ್ದಾಗ, ಒಳ್ಳೆ ಬುದ್ಧಿ ಕೊಡಪ್ಪ, ಒಳ್ಳೆ ವಿದ್ಯೆ ಕೊಡಪ್ಪ, ಚೆನ್ನಾಗಿ ಇದ್ರಲ್ಲಿರೋದಪ್ಪ, ಕೇಳ್ಕೋ ಕೇಳ್ಕೋ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಮಾಡ್ತಾ ಬಂದು ಒಂದು ಇದು ನೋಡಿದಾಗ ಭಗವಂತ ದೇವರು ನಮ್ಗೆ ಒಳ್ಳೆ ಬುದ್ಧಿ ಕೊಡ್ತಾರೆ, ಒಳ್ಳೆ ಇದು ಕೊಡ್ತಾರೆ, ಕೈ ಮುಕ್ಕೊಂಡು ಇವತ್ತು ಬಿಲೀವ್ ಇನ್ ಗಾಡ್, ಬಿಲೀಫ್ ಇನ್ ಗಾಡ್. ಸೊ ಅದಕ್ಕೆ ಡ್ಯೂ ಬಿಲೀವ್ ಇನ್ ಗಾಡ್ ಅಂತಾರೆ. ಸೊ ಇಟ್ಸ್ ಅ ಬಿಲೀಫ್ ಸಿಸ್ಟಮ್. ಇಟ್ಸ್ ಅ ಬಿಲೀಫ್ ಸಿಸ್ಟಮ್. ಸೊ ವಿ ಬಿಲೀವ್. ಅಂಡ್ ಒಂದು ಮನುಷ್ಯ ಮೇಲೆ ಒಂದು ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗೇ ಆಗುತ್ತೆ. ನಾನು ಯಾವ ಬಿಲೀಫ್ ಸಿಸ್ಟಮ್ ಫಾಲೋ ಮಾಡಲ್ಲ, ನನಗೆ ಬಿಲೀಫ್ ಸಿಸ್ಟಮೇ ಇಲ್ಲ ಅಂತ ಏನಿಲ್ಲ, ಎಲ್ಲರಲ್ಲೂ ಆ ಬಿಲೀಫ್ ಸಿಸ್ಟಮ್ಸ್ಗಳಿದೆ. ಬಟ್ ಏನಂತ ಹೇಳಿದ್ರೆ, ಕೆಲವು ಬಿಲೀಫ್ ಸಿಸ್ಟಮ್ಸು ಎನ್ರಿಚಿಂಗ್ ಆಗಿರುತ್ತೆ, ಎಂಪವರಿಂಗ್ ಆಗಿರುತ್ತೆ. ನಾನು ಆ ಒಂದು ಬಿಲೀಫು ನನ್ನನ್ನ ಚೆನ್ನಾಗಿ ಮಾಡುತ್ತೆ, ನನ್ನನ್ನ ಒಂದು ಬೇರೆ ಒಂದು ಲೆವೆಲ್ಗೆ ತಗೊಂಡು ಹೋಗುತ್ತೆ. ಕರೆಕ್ಟ್. ಇನ್ ಕೆಲವು ಬಿಲೀಫ್ ಸಿಸ್ಟಮ್ಸು ನಮ್ಮನ್ನ ರಿಟಾರ್ಡ್ ಮಾಡುತ್ತೆ, ಕುಗ್ಸುತ್ತೆ, ನಮ್ಮನ್ನ ರಿಟಾರ್ಡ್ ಮಾಡುತ್ತೆ, ನಮ್ಮನ್ನ ಹಿಂದಕ್ಕೆ ತಗೊಂಡು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಆ ಬಿಲೀಫ್ ಸಿಸ್ಟಮ್ಸ್ ಅಲ್ಲಿ ಬಯಾಸ್ಗಳು ಕೂಡ ಇರುತ್ತೆ. ಸೊ ಹೆಣ್ಮಕ್ಳು ದೊಡ್ಡವರಾದ್ಮೇಲೆ ಮದುವೆ ಮಾಡ್ಕೊಂಡು ಹೋಗ್ಬೇಕು, ಇಸ್ ಅ ಬಿಲೀಫ್ ಸಿಸ್ಟಮ್. ಕರೆಕ್ಟ್. ಹೆಣ್ಮಕ್ಳು ಅವ್ರ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವ್ರ ಜೀವನದಲ್ಲಿ ಅವ್ರ ಮುಂದೆ ಹೋಗಿ ಈಗ ಚೇಂಜ್ ಆಗಿದೆ. ಬಟ್ ನಾನು ಹೇಳೋದು ಆ ಟೈಮ್ನಲ್ಲಿ ದಟ್ ವಾಸ್ ಅ ಬಿಲೀಫ್ ಸಿಸ್ಟಮ್. ಸೊ ಅವರ ಏಜ್ ಬಂದಾಗ ಮದುವೆ ಮಾಡಬೇಕು, ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬೇಕು, ಈಸ್ ಆಲ್ ಅ ಬಿಲೀಫ್ ಸಿಸ್ಟಮ್. ಸೊ ಪ್ರತಿಯೊಂದು ನಾವು ನೋಡಿದಾಗ ನಮ್ಮ ಜೀವನದಲ್ಲಿ ಒಂದು ಬಿಲೀಫ್ ಸಿಸ್ಟಮ್ ಇರುತ್ತೆ. ಆ ಬಿಲೀಫ್ ಸಿಸ್ಟಮ್ಸು ನಮಗೆ ಇಟ್ ವಿಲ್ ಐದರ್ ಮೇಕ್ ಅಸ್ ಫೀಲ್ ಹ್ಯಾಪಿ ಆರ್ ಮೇಕ್ ಅಸ್ ಫೀಲ್ ಸ್ಯಾಡ್. ಸೊ ಆ ಬಿಲೀಫ್ ಸಿಸ್ಟಮ್ಸ್ ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಕ್ರಿಯೇಟ್ ಆಯಿತು, ವಾಟ್ ಆರ್ ದೋಸ್ ಬಿಲೀಫ್ ಸಿಸ್ಟಮ್ಸ್ ವಿಚ್ ಆರ್ ಎಂಪವರಿಂಗ್ ಅಸ್, ವಾಟ್ ಆರ್ ದೋಸ್ ಬಿಲೀಫ್ ಸಿಸ್ಟಮ್ಸ್ ದಟ್ ಆರ್ ರಿಟಾರ್ಡಿಂಗ್ ಅಸ್, ಅದರ ಅವೇರ್ನೆಸ್ ನಾವು ತಿಳ್ಕೊಬೇಕು. ಸೊ ನಿಮ್ಮಲ್ಲಿ ಚೇಂಜ್ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಒಂದು ಬಿಲೀಫ್ ಸಿಸ್ಟಮ್ಸ್ ಇತ್ತು,
ಇವತ್ತು ಆ ಬಿಲೀಫ್ ಸಿಸ್ಟಮ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಹೇಗೆ ಚೇಂಜ್ ಆಯಿತು ಆ ಬಿಲೀಫ್ ಸಿಸ್ಟಮ್ಗೂ ಈ ಬಿಲೀಫ್ ಸಿಸ್ಟಮು, ಅಲ್ಲಿ ಥಾಟ್ಸ್ ಅಲ್ಲಿ ನೀವು ಚೇಂಜ್ ಮಾಡಿದ್ವಿ, ಹೌ ಯು ಥಿಂಕ್ ಚೇಂಜ್ ಮಾಡಿದ್ರಿ. ಸೊ ಇಫ್ ಯು ಡೋಂಟ್ ಚೇಂಜ್ ಇಟ್ ಅಟ್ ದಿ ಥಾಟ್ ಲೆವೆಲ್ ಯುವರ್ ಬಿಲೀಫ್ ಸಿಸ್ಟಮ್ಸ್. ಹೇಗೆ ಅಂದ್ರೆ ಈಗ ಎಲ್ರಿಗೂ ನಮಗೆ ಗೊತ್ತಿರುತ್ತೆ ದಟ್ ಸಿಗರೇಟ್ ಸೇದೋದು ಒಳ್ಳೇದಲ್ಲ, ಎಲ್ರಿಗೂ ಗೊತ್ತಿರುತ್ತೆ ದಟ್ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾನೆ ನಮ್ಗೆ ಗೊತ್ತಿರುತ್ತೆ. ಬಟ್ ಆದ್ರೆ ನಾವು ಜಸ್ಟ್ ಅದನ್ನ ತಿಳ್ಕೊಂಡಿರ್ತೀವಿ ಆಯ್ತಾ. ಬಟ್ ಆ ಒಂದು ಅದು ಒಂಥರ ಬಿಲೀಫ್ ಸಿಸ್ಟಮ್ ಆಗಿ ಉಳ್ಕೊಂಡ್ಬಿಟ್ಟಿರುತ್ತೆ ನಮ್ಮಲ್ಲಿ ದಟ್ ಇಲ್ಲ ಪರವಾಗಿಲ್ಲ, ನನಗೇನಾದ್ರೂ ಸ್ವಲ್ಪ ಬೇಜಾರಾದಾಗ ಲೆಟ್ ಮಿ ಜಸ್ಟ್ ಗೋ ಸಿಗರೇಟ್ ಸೇದ್ಕೊಂಬಿಡೋಣ, ಇಲ್ಲ ನಾನೇನಾದ್ರೂ ಬೇರೆ ರೀತಿ ಕುಡಿಯೋದಾಗಿರ್ಬೋದು, ಬೇರೆ ಚಟಗಳಾಗಿರ್ಬೋದು, ಅದಕ್ಕೆ ನಾವು ಹೋಗ್ಬಿಡ್ತೀವಿ. ಸೊ ಏನಾಗುತ್ತೆ ಅಂದ್ರೆ ನಾವು ಆ ಒಂದು ಇದರಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತೀವಿ, ಬಟ್ ವಿ ಡೋಂಟ್ ಚೇಂಜ್ ದ್ಯಾಟ್ ಅಲ್ವಾ. ಆ ಥಾಟ್ ನ ಚೇಂಜ್ ಮಾಡಲ್ಲ, ನಮ್ಗೆ ಗೊತ್ತು ಅದು ಒಳ್ಳೇದಲ್ಲ ಅಂತ, ಬಟ್ ಅಂದ್ರೂ ಅದನ್ನೇ ಮಾಡ್ತಾ ಇರ್ತೀವಿ. ಸೊ ಅದನ್ನೇ ಮಾಡುವಾಗ ಡೆಫಿನೆಟ್ಲಿ ನಮ್ಗೆ ಯಾವ ರಿಸಲ್ಟ್ ಸಿಗಲ್ಲ. ಈಗ ನಾನು ಹೆಲ್ತಿ ಆಗಿರ್ಬೇಕು ಅಂದ್ರೆ ನಾನು ಸಿಗರೇಟ್ ಬಿಡ್ಲೇಬೇಕು, ನಾನು ಸಿಗರೇಟ್ ಬಿಟ್ಟಿಲ್ಲ ಅಂದ್ರೆ ನಾನು ಹೆಂಗೆ ಹೆಲ್ತಿ ಆಗಕ್ಕಾಗತ್ತೆ. ಸೊ ಅದ್ರ ಬಗ್ಗೆ ನೀವು ಹೇಗೆ ಇದು ಮಾಡ್ತೀರಾ ಶ್ರೀನಿ? ಸೊ ದಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಬಟ್ ಇಫ್ ಯು ಲುಕ್ ಅಟ್ ಇಟ್, ಪ್ರತಿಯೊಂದು ವಿಚಾರಗಳಲ್ಲೂ ನಮಗೊಂದು ಬಿಲೀಫ್ ಸಿಸ್ಟಮ್ಸ್ ಇವಾಲ್ವ್ ಆಗ್ಬಿಟ್ಟಿರುತ್ತೆ. ಅಂತ ಹೇಳಿದ್ರೆ ಒಳ್ಳೆ ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡ್ರವ್ರನ್ನ ನಾವು ನೋಡಿದಾಗ ಅವನು ಒಂದು ಒಳ್ಳೆ ವ್ಯಕ್ತಿ ಇಸ್ ಎ ಬಿಲೀಫ್ ಸಿಸ್ಟಮ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್. ಸಣ್ಣ ವಯಸ್ಸಿಂದನೂ ನಾವು ನೋಡಿದಾಗ ಏನಕ್ಕೆ ಬ್ರಿಟಿಷರ್ಸ್ ನಮ್ಮನ್ನ ಆಳಿದ್ರು, ಏನಕ್ಕೆ ಅಂತ ಹೇಳಿದ್ರೆ ನಮ್ಗೊಂದು ಬಯಾಸ್ ಇತ್ತು. ಏನ್ ಬಯಾಸ್ ಅಂತ ಹೇಳಿದ್ರೆ ಬೆಳ್ಳಿಗಿರೋದೆಲ್ಲ ಚೆನ್ನಾಗಿದೆ ಅಂತ ಹೇಳಿ. ಸೊ ಅವ್ರು ಬಂದಾಗ ಇಂಡಿಯನ್ಸ್ ಅಷ್ಟೊಂದು ಬೆಳ್ಳಿಗಿರ್ಲಿಲ್ಲ, ಆ ಥರ ಡ್ರೆಸ್ಸಿಂಗ್ ಇರಲಿಲ್ಲ. ಅವ್ರು ನೋಡಿದಾಗ ವಿವರ್ ಆಲ್ ಥಂಡರ್ ಸ್ಟ್ರಕ್, ವಾವ್ ಏನಪ್ಪ ಈ ಥರನೂ ಇರೋಕ್ಕೆ ಸಾಧ್ಯನಾ ಅಂತ ಹೇಳಿ. ಸೊ ಇವತ್ತಿಗೂ ನಮ್ಮಲ್ಲಿ ಆ ಸಿಸ್ಟಮು, ಆ ಬಯಾಸು. ಸೊ ಬಿಲೀಫ್ ಸಿಸ್ಟಮ್ಕಿನ್ನ ಡೀಪ್ ರೂಟೆಡ್ ಇಸ್ ದಿ ಬಯಾಸ್. ಅದು ಎಷ್ಟೊಂದು ಜನಕ್ಕೆ ಗೊತ್ತಾಗೋದಿಲ್ಲ ಏನು ಬಯಾಸ್ ಅಂತ ಹೇಳಿದ್ರೆ ಅಂತ ಹೇಳಿ. ಓಕೆ, ಬಿಲೀಫ್ ಸಿಸ್ಟಮ್ಕಿನ್ನ ಇನ್ನು ಡೀಪ್ ರೂಟೆಡ್ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಐ ಗಿವ್ ಯು. ಈಗ ಒಂದು ಮಗು ಹುಟ್ಟುತ್ತೆ, ಮಗು ಹುಟ್ಟಿದಾಗ ಫಸ್ಟ್ ಪ್ರಶ್ನೆ ಏನ್ ಕೇಳ್ತೀವಿ ಆಶಿ? ಈಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಮಗು ಹುಟ್ಟುತ್ತೆ, ಹುಡುಗಿನ ಎಕ್ಸಾಕ್ಟ್ಲಿ. ಸೊ ಒಂದು ಮಗು ಹುಟ್ಟುತ್ತಲ್ಲಪ್ಪ, ಕಂಗ್ರಾಚುಲೇಷನ್ಸ್ ಮಗು ಆಯ್ತಲ್ಲ ಅಂತ ಯಾರು ಹೇಳೋದಿಲ್ಲ. ಹೌದಾ, ಏನಾಯ್ತು, ಗಂಡು ಮಗು ಆಯ್ತಾ ಹೆಣ್ಣು ಮಗು ಆಯ್ತಾ ಅಂತ ಕೇಳ್ತಾರೆ. ಜೆಂಡರ್ ಬಯಾಸ್, ಜೆಂಡರ್ ಬಯಾಸ್ ಅಲ್ಲಿಂದಾನೇ ಶುರು ಆಗುತ್ತೆ. ಅದ್ರಲ್ಲಿ ಗಂಡು ಮಗ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾನೆ ಅಂತ ಇರೋ ವ್ಯಕ್ತಿಗೆ ಹೆಣ್ಣು ಮಗು ಆಗ್ಬಿಟ್ಟಾಗ ಅವನಿಗೊಂಥರ ಚೇಂಜ್ ಆಗುತ್ತೆ. ಇವು ಹೆಣ್ಮಗು ಅಂದ ಕೂಡಲೇ ಒಂದು ಖರ್ಚು ಜಾಸ್ತಿ, ಗಂಡು ಮಗು ಅಂದ್ರೆ ಒಂದಿದ್ದು. ಸೊ ಅಲ್ಲಿಂದ ನಮಗೆ ಬಯಾಸ್ ಬರ್ತದೆ. ಕರೆಕ್ಟ್, ಥಿಂಕಿಂಗ್ ಕಿಂತನೂ ಒಂದು ಸ್ಟೆಪ್ ಒಳಗೆ ಬಯಾಸ್ which has come ingrained in us, ನಮ್ genetically ಬಂದ್ಬಿಟ್ಟಿರುತ್ತೆ. Oh my God, that's dangerous ಅಲ್ವಾ? That's dangerous. ಯಾಕೆ, see I'll give you some reasons. So ಗಂಡು ಮಗು ಹೆಣ್ಣು ಮಗು ಆದ್ಮೇಲೆ ಮಗು ಆಯ್ತು ಅಥವಾ ಹೆಣ್ಣು ಮಗು ಅಂತಾನೆ ಹೇಳಿದವನು, ಹೆಣ್ಣು ಮಗು ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಏನ್ ಹೇಳಿ, ಕರ್ರಗಿದ್ಯಾ ಬೆಳ್ಳಗಿದ್ಯಾ, ಏನ್ ಕಲರು, ಬೆಳ್ಳಗಿದೆ ಅಂದ್ರೆ ಎಲ್ರಿಗೂ ಹ್ಯಾಪಿ. ಅದ್ರಲ್ಲೂ ಗಂಡ ಬೆಳ್ಳಗಿದ್ದು ಹೆಂಡತಿ ಕಪ್ಪಗಿದ್ರು ಅಂತೂ ಅವ್ರಿಗೆ ಎಲ್ಲ ನಿನ್ನಂಗ್ ಉಟ್ಕೊಂಡಿದೆ, ಸದ್ಯ ನಿನ್ನಂಗ್ ಹುಟ್ಟಿಲ್ಲ ನನ್ನಂಗ್ ಹುಟ್ಟಿದೆ. ಸೊ ಆ ಬಯಾಸ್ಗಳಿವೆಯಲ್ಲ, ಇಟ್ ಕೀಪ್ಸ್ ಡಿಸ್ಟೆನ್ಸಿಂಗ್. ಸೊ ಆ ಮಗು ಹುಟ್ಟಿದಾಗ ಅದಕ್ಕೆ ಏನು ಗೊತ್ತಿರೋದಿಲ್ಲ. ಸೊ ಆ ಬಿಲೀಫ್ ಸಿಸ್ಟಮ್ ಫಾರ್ಮೇ ಆಗಿಲ್ಲ. ಬಟ್ ಮನೆಯಲ್ಲಿ ಅಪ್ಪ ಒಂದು ಮಗುನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರ್ತಾನೆ, ಇನ್ನೊಂದು ಮಗುನ ಅದ್ ಬಾಯ್ ಬಿಟ್ಟು ಹೇಳೋ ಫ್ಯಾಮಿಲಿಗಳು ಇದಾರೆ. ನೀನು ಕರಿಯ ಅಂತ ಹೇಳಿದಾಗ ಅದು ಕಾನ್ಫಿಡೆನ್ಸ್ ನ ಕಿಲ್ ಮಾಡ್ತಾ ಬರುತ್ತೆ. ಸೊ ದ ಚೈಲ್ಡ್ ವಿಲ್ ಗ್ರೋ ಅಪ್ ಟು ಬಿಲೀವ್ ದಟ್ ಕಪ್ಪು ಬ್ಲಾಕ್ ಇಸ್ ನಾಟ್ ಅಕ್ಸೆಪ್ಟೆಡ್. ಇಟ್ಸ್ ನಾಟ್ ಅಕ್ಸೆಪ್ಟೆಡ್. ಅಲ್ಲೇನೆ ಒಂದು ಟ್ರಾಮ್ಯಾಟಿಕ್ ಸಿಚುವೇಶನ್ ಗೆ ಬಂದ್ಬಿಡುತ್ತೆ ಮಗು. ಸೊ ಈ ರೀತಿ ನಾವು ವಿ ಗ್ರೋ ಅಪ್ ಬಿಲೀವಿಂಗ್ ದೀಸ್ ಥಿಂಗ್ಸ್. ಕರೆಕ್ಟ್. ಸೊ ಅದರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅವ್ರ ಇಂಟೆಲಿಜೆನ್ಸ್ ನಾವು, ಸೊ ಮ್ಯಾಥ್ಸ್ ಸೈನ್ಸ್ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬರೋರೆಲ್ಲ ಏನು ಬುದ್ಧಿವಂತ, ಹೌದು, ಅವ್ನು ಫೇಲ್ ಆಗ್ಬಿಟ್ರೆ ದಡ್ಡ, ಅವ್ನ ಕಾಲ್ ಕೆಳಗಡೆ ನುಗ್ಗು. ಸೊ ಮಾರ್ಕ್ಸ್ ಜಾಸ್ತಿ, ಕಾಲ್ ಕೆಳಗಡೆ ನುಗ್ಗು ಬುದ್ಧಿ ಬರುತ್ತೆ. ಹೆಂಗ್ ಮಾತಾಡ್ತಾರೆ ಅಲ್ವಾ. ಸೊ ಆ ರೀತಿ ಹೇಳ್ಕೊಡ್ತಾ ಇದ್ರು. ಸೊ ಅವಾಗ ಏನಾಗ್ಬಿಡುತ್ತೆ, ಈ ಹೆಚ್ಚು ಮಾರ್ಕ್ಸ್ ತಗೊಂಡ್ರು ಅವನಿಗೆ ಒಂದು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ, ಕಡಿಮೆ ಮಾರ್ಕ್ಸ್ ತಗೊಂಡ್ರು ಅವನಿಗೆ ಒಂದು ಇನ್ಫೀರಿಯಾರಿಟಿ. ಸೊ ಹೊರಗಡೆ ಹೋದಾಗ ಅವನು ಇದ್ ಮಾಡ್ಕೊಂಡು ಓಡ್ತಾ ಇರ್ತಾನೆ. ಈ ಹುಡುಗ ಪಾಪ ಇದ್ರಲ್ಲ, ನಾನು ಏನಕ್ಕೂ ಇಲ್ಲ, ನಾನು ಹಂಗೆ ವೇಸ್ಟ್ ಅಂತ ಅವಾಗ್ಲೇನೆ ಅವನು ಒಂದು ಕನ್ಕ್ಲೂಷನ್ ಬಂದ್ಬಿಡ್ತಾನೆ. ಕರೆಕ್ಟ್.
ಸೊ ಈ ರೀತಿ ನಮ್ಮಲ್ಲಿ ಆ ಬಯಾಸ್ಗಳಿವೆಯಲ್ಲ, ಆ ಬಯಾಸ್ಗಳು ಇಟ್ ಈಸ್ ಸೋ ಡೀಪ್ ರೂಟೆಡ್ ದಟ್ ಇಟ್ ವಿಲ್ ಎಫೆಕ್ಟ್ ಅವರ್ ಬಿಲೀಫ್ ಸಿಸ್ಟಮ್ಸ್. ವೆರಿ ಸ್ಟ್ರಾಂಗ್ಲಿ ಇಟ್ ವಿಲ್ ಎಫೆಕ್ಟ್ ಅವರ್ ಬಿಲೀಫ್ ಸಿಸ್ಟಮ್ಸ್. ಸೊ ಇಟ್ ಹಸ್ ಇನ್ಫಿಲ್ಟ್ರೇಟೆಡ್ ಇನ್ ಟು ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಓಕೆ, ಸೊ ದಟ್ ಈಸ್ ವೆರಿ ವೆರಿ ಡೇಂಜರಸ್. ಅದನ್ನು ನಾವು ಐಡೆಂಟಿಫೈ ಮಾಡ್ಕೋಬೇಕು. ಏನು ನಮ್ಮ ಬಯಾಸಸ್, ಯಾಕೆ ನಾವು ಆ ಥರ ಇಟ್ಕೊಂಡಿದ್ದೀವಿ, ನಮ್ಮ ಬಿಲೀಫ್ ಸಿಸ್ಟಮ್ಸ್ ಏನು. ಬಿಲೀಫ್ ಸಿಸ್ಟಮ್ಸ್ನಲ್ಲಿ ಈಗ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಟು ಕಾಂಪ್ರೆಂಡ್, ಅರ್ಥ ಮಾಡ್ಕೋಬೇಕು. ಬಿಲೀಫ್ ಸಿಸ್ಟಮ್ ಅಂತ ಹೇಳಿದ್ರೆ ಇನ್ವೇರಿಯಬಲಿ ನಾವು ಈ ಕಂಪೇರ್ ಮಾಡಬೇಕು, ಇಬ್ಬರನ್ನ ಕಂಪೇರ್ ಮಾಡಬೇಕು. ಇಸ್ ಎ ಬಿಲೀಫ್ ಸಿಸ್ಟಮ್. ಕರೆಕ್ಟ್. ಬಿಕಾಸ್ ನಮ್ಗೆ ಎಲ್ಲರೂ ನೋಡಿರ್ತೀವಿ, ಅವ್ರನ್ನ ಕಂಪೇರ್ ಮಾಡ್ತಾ ಇರ್ತಾರೆ. ಹೆಂಡತಿ ಗಂಡನ್ ಕಂಪೇರ್ ಮಾಡಿ, ನಿಮ್ದೇನ್ರಿ ಅವ್ರನ್ನ ಕೆಲಸ ನೋಡ್ರಿ, ಪಕ್ಕದ ಮನೆಯವ್ರು ಅವ್ರು ಎಂತ ಕೆಲ್ಸಕ್ಕೆ ಹೋಗ್ತಾ ಇದಾರೆ, ನೀವೇನು ಅವ್ರು ಇದನ್ನ ತರ್ತಾರೆ. ಸೊ ಕಂಪ್ಯಾರಿಸನ್ ಆಯ್ತಾ. ಅವ್ನ ಗಂಡನು ಹೆಂಡತಿ ಬಗ್ಗೆ ಕಂಪೇರ್ ಮಾಡ್ಬೋದು. ಗಂಡ ಏನ್ ಮಾಡ್ತಾನೆ, ಅದೇ ನಮ್ಮ ಅಮ್ಮನ್ ನೋಡೋ, ಅಮ್ಮ ಎಷ್ಟು ದಿನ ಮನೆಗೆ ಇಟ್ಕೊಂಡಿದ್ದಾರೆ, ನೀನ್ ನೋಡೋ ಹೆಂಗ್ ಇಟ್ಕೊಂಡಿದ್ಯಾ. ಸೊ ಕಂಪೇರ್ ಮಾಡ್ಬೇಕು, ಕಂಪ್ಯಾರಿಸನ್ಸ್ ಬೇಕು, ಕಂಪ್ಯಾರಿಸನ್ಸ್ ಇಂಪಾರ್ಟೆಂಟ್. ಇಸ್ ಎ ಬಿಲೀಫ್ ಸಿಸ್ಟಮ್. ಕಂಪ್ಯಾರಿಸನ್ ಇಂಪಾರ್ಟೆಂಟ್ ಅನ್ನೋದೇ ಒಂದು ಬಿಲೀಫ್ ಸಿಸ್ಟಮ್. ಓ ಮೈ ಗಾಡ್, ಆನ್ಲೈನ್ ನಾವು ಕಲ್ತ್ಕೊಂಡು ಬಂದಿದ್ದೀವಲ್ಲ ಕಂಪೇರ್ ಮಾಡೋದು. ಮೈ ಗಾಡ್, ದಟ್ಸ್ ಸೋ ಲೈಕ್ ಸ್ಕ್ಯಾರಿ. ಸೊ ಕಂಪೇರ್ ಮಾಡಿ 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 ನಾವೇನ್ ಮಾಡ್ತೀವಿ, ನಮ್ದೊಂದು ಬ್ರಾಕೆಟ್, ನಮ್ಗೆ ಇಷ್ಟವಾಗಿರೋದು ಒಂದು ಬ್ರಾಕೆಟ್ ಇದೆ. ಸೊ ಐ ಲೈಕ್ ಆಲ್ ದೀಸ್ ಥಿಂಗ್ಸ್ ಇನ್ ದಿಸ್ ಅಂಡ್ ಐ ಡೋಂಟ್ ಲೈಕ್ ವಿಚ್ ಇಸ್ ಇನ್ ದಿಸ್. ವೈ ಆರ್ ವಿ ಕಂಪೇರಿಂಗ್? ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಒನ್ ಥಿಂಗ್. ಇದು ನಮ್ಗೆ ಇಷ್ಟ, ಇದು ನಮ್ಗೆ ಇಷ್ಟ ಇಲ್ಲ. ಸೊ ಕಂಪೇರ್ ಮಾಡಿದಾಗ ಯಾವ್ದು ನಮಗ್ ಬೇಕೋ ನಾವು ಅದಕ್ಕೆ ಹೋಗ್ತೀವಿ, ಯಾವ್ದು ನಮಗ್ ಬೇಡ ಅದನ್ನ ಬಿಡ್ತೀವಿ. ಸೊ ನೆಗೆಟಿವ್ ಸೈಡ್ ಎಲ್ಲ ಆಗುತ್ತೆ. ಈಗ ಎಲ್ಲ ಕಡಿಮೆ ಮಾರ್ಕ್ಸ್ ತಗೊಳ್ಳೋರೆಲ್ಲ ಅವ್ರೊಂದು ಗ್ರೂಪ್ ಮಾಡ್ಕೊಂಡಿದಾರಲ್ವಾ, ಬ್ಯಾಕ್ ಬೆಂಚರ್ಸ್ ಅಂತ ಕರ್ಕೋತಾರೆ ಅವರು. ಸೊ ಬಿಡಪ್ಪ ನಾವೆಲ್ಲ ಇದೆ, ನಮ್ದೆಲ್ಲ ಬಿಡಪ್ಪ, ನಾವೇ ಏನೆಲ್ಲ ಫಸ್ಟ್ ರ್ಯಾಂಕ್ ರಾಜು ಪಿಕ್ಚರ್ ತೆಗ್ದಿದಾರಲ್ವಾ. ಸೊ ಕುಡುಮಿಗಳು ಫಸ್ಟ್ ರ್ಯಾಂಕ್ ರಾಜುಗಳು. ಸೊ ಅವರೊಂದು ಕ್ಯಾಟಗರಿ ಆಗ್ತಾರೆ, ಇವರೊಂದು ಕ್ಯಾಟಗರಿ ಆಗ್ತಾರೆ. ಸೊ ಕಂಪ್ಯಾರಿಸನ್ ಮಾಡಿದಾಗ ಕ್ಯಾಟಗರೈಸೇಷನ್ ಆಗ್ತೀವಿ. ಸೊ ಇವೆಲ್ಲ ಬಿಲೀಫ್ ಸಿಸ್ಟಮ್ಸೇ. ಕ್ಯಾಟಗರೈಸ್ ಮಾಡಬೇಕು, ಕಂಪೇರ್ ಮಾಡಬೇಕು. And worst few things, there are so many worst things. Worst thing is ivaga society alli which we see is caste, creed, religion. So that is even other level. Probably we cannot enter into that zone. But the things that we are talking about, that is something that we ನಾವೆಲ್ಲರೂ ಅದರೊಳಗೆ we can make. ಅಂದ್ರೆ ನೀವು ಹೇಳ್ತಿರೋದು ಏನಂದ್ರೆ ಆ ಸೊಸೈಟಿಗೆ ಹೋಗೋದೇ ಬೇಡ, ಮನೆಯಲ್ಲೇ ನಾವು ಎಲ್ಲಿ when we take birth ಅಂದ್ರೆ ಹುಟ್ಟದಾಗಿಂದಾನೆ ನಮ್ಮನೆಯವರೇ ಒಂದು ಬಿಲೀಫ್ ಸಿಸ್ಟಮ್. ಪಾಪ ಯಾಕಂದ್ರೆ ಅವರು ಆ ಬಿಲೀಫ್ ಸಿಸ್ಟಮ್ ಅಲ್ಲಿ ಬೆಳೆದಿರ್ತಾರೆ, ಎಲ್ಲರೂ. ಈಗ ನನ್ನ ತಂದೆ ತಾಯಿ ನಾವು ಬ್ಲೇಮ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅವರು ಅದೇ ಬಿಲೀಫ್ ಸಿಸ್ಟಮ್, ಅದೇ ಬಯಾಸ್ ಅಲ್ಲಿ ಬೆಳೆದಿರ್ತಾರೆ. ಅದನ್ನೇ ಅವರು ತನ್ನ ಮಕ್ಕಳಿಗೂ ಹೇಳ್ಕೊಡ್ತಾರೆ. ಅದ್ ಹಾಗೇನೆ ಒಂದು ಪ್ರಾಸೆಸ್ ಅಲ್ಲಿ ಫಾಲೋ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಬ್ರೇಕ್ ಮಾಡಬೇಕು ಇಸ್ ವಾಟ್ ಯು ಆರ್ ಟ್ರೈಯಿಂಗ್ ಟು ಸೇ. ಬ್ರೇಕ್ ಹೇಗ್ ಮಾಡಕ್ಕಾಗುತ್ತೆ? ಸೊ ಬ್ರೇಕ್ ಯಾಕೆ ಮಾಡಬೇಕು? ನಿಮಗೆ ನಾನು ಬ್ರೇಕ್ ಮಾಡಕ್ಕಿಲ್ಲ, ನಾನು ಕಂಪೇರ್ ಮಾಡ್ತೀನಿ, ನಾನು ಕ್ಯಾಟಗರೈಸ್ ಮಾಡ್ತೀನಿ, ನಾನು ಹೀಗೆ ಇರ್ತೀನಿ ಅಂತ ಹೇಳಿದಾಗ ಯು ಕ್ಯಾನ್ ಚೇಂಜ್. ಯು ಕ್ಯಾನ್ ಚೇಂಜ್ ಎ ಪರ್ಸನ್ ಹೂ ಫೀಲ್ ದಟ್ ನಮಗೆ ಇದರಿಂದ ಕಷ್ಟ ಆಗ್ತಾ ಇದೆ, ನಮಗೆ ಐ ಆಮ್ ನಾಟ್ ಫೀಲಿಂಗ್ ಕಂಫರ್ಟಬಲ್. ಏನು ಕಂಫರ್ಟಬಲ್ ಇಲ್ಲ ಅಂತ ಹೇಳಿದಾಗ ಎನಿ ಆಫ್ ಹಿಸ್ ಬಿಲೀಫ್ ಸಿಸ್ಟಮ್ಸ್ ವಿಲ್ ಬಿ ಡಿಸ್ಟರ್ಬಿಂಗ್ ಹಿಮ್. ಅವಾಗ you help him understand what is that is disturbing him. And this is what has happened to me also, ಅಲ್ವಾ? ಸೊ ನಾನು ಒಂದು ಬಿಲೀಫ್ ಸಿಸ್ಟಮ್ ಅಲ್ಲಿ ನಡೀತಾ ಇದ್ದೆ, ಅದರಿಂದ ನನಗೆ ತುಂಬಾನೇ ಕಷ್ಟ ಕೊಡ್ತಿತ್ತು, ಸಫರಿಂಗ್ ಕೊಡ್ತಾ ಇತ್ತು. ಅದು ನೀವ್ ಹೇಳಿದ್ರಿ ದಟ್ ಯು ನೋ ಆಶಿ, ನೀವು ಈ ಬಿಲೀಫ್ ಸಿಸ್ಟಮ್ ನ ಚೇಂಜ್ ಮಾಡಬೇಕು. ನೀವ್ ಇದನ್ನ ಮೊನಾಟನಿನ ಬ್ರೇಕ್ ಮಾಡಬೇಕು. ಆ ಮೊನಾಟನಿನ ಬ್ರೇಕ್ ಮಾಡಿದಾಗ ನೀವೊಂದು ಹೊಸ ಒಂದು ವರ್ಲ್ಡ್ ಎಂಟರ್ ಆಗೋ ತರ ಒಂದು ಇದಿರುತ್ತೆ. ಬಟ್ ಜನರಲಿ ಜನ ಹೇಗೆ ಶ್ರೀನಿ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಸಿ ಎಲ್ರಿಗೂ ನೀವ್ ಹೇಳ್ದಂಗೆ ಆ ಅಂಡರ್ಸ್ಟ್ಯಾಂಡಿಂಗ್, ಆ ವೇವ್ ಲೆಂತ್ ಅದು ಹೇಗೆ ಬರೋದು? It is easy, that is why it is difficult. The most simplest things are the most difficult to follow. ಸಿಂಪಲ್ ನ ಸಿಂಪಲ್ ಆಗಿ ನಾವು ಇರಕ್ ಬಿಡಲ್ಲ, ಎಲ್ಲಾನು ಕಾಂಪ್ಲಿಕೇಟ್ ಮಾಡ್ಬಿಡ್ತೀವಿ. ಐ ಥಿಂಕ್ ಅದು ಹ್ಯೂಮನ್ ನೇಚರ್. ಅದನ್ನು ಒಂದು ಬಿಲೀಫ್ ಸಿಸ್ಟಮ್ ಅದಾಗ್ಬಿಟ್ಟಿದೆ ಅಂತ ನಂಗನ್ಸುತ್ತೆ. ಸೊ ನಾನು ಹೇಳ್ತೀನಿ, ಕಂಪೇರ್ ಮಾಡಬೇಡಿ ಅಷ್ಟೇ, ಸಿಂಪಲ್. ಕಂಪೇರ್ ಮಾಡಬೇಡಿ. ನೀವು ಆ ಬಿಲೀಫ್ ಸಿಸ್ಟಮ್ ಅಲ್ಲಿ ಇದ್ದೀರಾ, ಅದ್ರಲ್ಲಿ ನಿಮ್ಗೆ ಏನು ಒಳ್ಳೇದಾಗ್ತಿಲ್ಲ. So but do you think how successful can people be without comparing? I mean definitely not. ನಾವು ಯಾವ ಲೆವೆಲ್ ಆಫ್ ಕಂಪ್ಯಾರಿಸನ್ ಹೋಗ್ತೀವಿ ಅಂತ ಹೇಳಿದ್ರೆ, ಬ್ಯಾಂಗ್ಳೂರ್ ನಾರ್ತ್ ಇಸ್ ಬೆಟರ್, ಬ್ಯಾಂಗ್ಳೂರ್ ಸೌತ್ ಇಸ್ ಬೆಟರ್, ಆ ಲೆವೆಲ್ಗೆ ಹೋಗ್ತೀವಿ ನಾವು ಅಂತ ಹೇಳಿದ್ರೆ. ಸೊ ಯಾವುದೋ ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ ಇದ್ದೇ ಇರುತ್ತೆ ನಮಗೆ. ಸೊ ವಿ ಫೀಲ್ ನಾಟ್ ಗುಡ್. We feel not good because we are comparing and we are also being compared. And
ಇನ್ ಕಂಪ್ಯಾರಿಸನ್ ನನ್ನ ಬಗ್ಗೆ ಹಿಂಗೆ ತಿಳ್ಕೊತಾ ಇರ್ತಾರೆ ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಸೊ ಇದೆಲ್ಲ ಅಗೇನ್ ಇಟ್ ಈಸ್ ಆಲ್ ಇನ್ ಅವರ್ ಮೈಂಡ್, ಆ ಥಾಟ್ಸು. ಸೊ ಬಿಲೀಫ್ ಸಿಸ್ಟಮ್ಸ್ ಅಂತ ಹೇಳಿದ ಕೂಡಲೇ ಇಟ್ ಈಸ್ ಒನ್ ಚೈನ್ ಆಫ್ ಥಾಟ್ಸ್ ವಿಚ್ ಇಸ್ ಕೈಂಡ್ ಆಫ್ ಅಕ್ರೂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಯು ಸ್ಟ್ರಾಂಗ್ಲಿ ಬಿಲೀವ್ ಇನ್ ದಟ್. ಆ್ಯಂಡ್ ಇವಾಗ ಯಾವುದೋ ಒಂದು ಬಿಲೀಫ್ ಸಿಸ್ಟಮ್ ಕಂಪೇರ್ ಮಾಡಬೇಡಿ ಅಂತ ನಾನು ಇವತ್ತು ಹೇಳ್ಕೊಟ್ಟೆ. ಯಾಕೆ ಕಷ್ಟ? ವೈ ಡು ಯು ಥಿಂಕ್ ಇಟ್ ಇಸ್ ಸೋ ಡಿಫಿಕಲ್ಟ್ ಟು ಸ್ಟಾಪ್ ಕಂಪೇರಿಂಗ್? ಯಾಕಂದ್ರೆ ಅದು ಎನ್ಗ್ರೇವ್ ಆಗ್ಬಿಟ್ಟಿದೆ ನಮ್ಮ ಮೈಂಡ್ಗಳಲ್ಲಿ, ದಟ್ ಇದನ್ನ ಮಾಡಿದ್ರೇನೆ ಎಲ್ಲೋ ಒಂದ್ ಕಡೆ ಕಂಪೇರ್ ಮಾಡಿದಾಗ ಅವನ್ಕಿಂತ ನಾನು ಬೆಟರ್ ಅಂದಾಗ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ. ಬಟ್ ನಮ್ಗೆ ಗೊತ್ತಿರಲ್ಲ ಅದಕ್ಕೆ ಆಪೋಸಿಟ್ ಪರ್ಸನ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ. ಸೊ ವಿ ಓನ್ಲಿ ಟ್ರೈ ಟು ಸಿ ದಟ್ ನಮ್ಗೆ ಎಲ್ಲಿ ಆ ಒಂದು ಕಂಫರ್ಟ್ ಸಿಗ್ತಾ ಇದೆ, ನಮ್ಗೆ ಎಲ್ಲಿ ಸ್ಮೂದಿಂಗ್ ಫೀಲಿಂಗ್ ಸಿಗ್ತಾ ಇದೆ ಅಂತ ನಾವು ಆ ಥರ ಕಂಪ್ಯಾರಿಸನ್ ಮಾಡಕ್ ಹೋಗ್ತೀವಿ, ಬೇರೆ ಲೈಫ್ನ ನೋಡಕ್ ಹೋಗ್ತೀವಿ. ಸೊ 35 years ಸಮ್ ಪರ್ಸನ್ ಇಸ್ 35 ವರ್ಷ ಅಂತ ಅನ್ಕೊಡೆ, ಅವನ ಬುದ್ಧಿ ಒಂದು 5 ವರ್ಷದಿಂದ ಬಂದಿರುತ್ತೆ ಅಂತ ಅನ್ಕೊಡೆ ಆ ಕಂಪ್ಯಾರಿಸನ್. ಸೊ 5 ರಿಂದ 30 ವರ್ಷ ಅವ್ನು ಕಂಪೇರ್ ಮಾಡ್ಕೊಂಡು ಬಂದಿರೋ ಕ್ವಾಲಿಟಿನ 3 ದಿನದಲ್ಲಿ ಬಿಟ್ಬಿಡು ಅಂದ್ರೆ ಹೆಂಗೆ ಸಾಧ್ಯ? ಅದಕ್ಕೋಸ್ಕರ ಮೋಸ್ಟ್ ಸಿಂಪ್ಲೆಸ್ಟ್ ಥಿಂಗ್ ಇಸ್ ಆಲ್ಸೋ ಡಿಫಿಕಲ್ಟ್ ಬಿಕಾಸ್ ಇಟ್ ಈಸ್ ಎನ್ಗ್ರೇವ್ಡ್ ಅಂತ ಹೇಳಿದ್ರೆ ನೀನು 30 ವರ್ಷ ಒಂದು ವಾಲ್ ಮೇಲೆ ಕಂಪೇರ್ ಮಾಡ್ತೀನಿ ಸೊ ಡೀಪ್ ಆಗಿ ಹೆಚ್ಚಾಗ್ಬಿಡುತ್ತೆ. ಅದಕ್ಕೆ ಬಿಡೋದು ಕಷ್ಟ ನಮಗೆ. ಕರೆಕ್ಟ್. ಸೊ ಅದು ಒಂದೊಂದನ್ನೇ ಎಳೆಯಾಗಿ ಒಂದೊಂದನ್ನೇ ಅರ್ಥ ಮಾಡ್ಕೊಂಡು ನಮ್ಮ ಮೈಂಡ್, ಸೊ ದಟ್ ಈಸ್ ವೇರ್ ಯು ಗೋ ಟು ದ ಥಾಟ್ ಲೆವೆಲ್. ವೆನ್ ಯು ಸಿ ಸಮಥಿಂಗ್, ವೆನ್ ಯು ಸಿ ಸಮ್ ಪೀಪಲ್, ಈಸ್ ಯುವರ್ ಮೈಂಡ್ ಗೆಟಿಂಗ್ ಇನ್ ಟು ಕಂಪ್ಯಾರಿಸನ್ ಮೋಡ್. ಆ ಕಂಪ್ಯಾರಿಸನ್ ಮೋಡ್ ಕಾನ್ಶಿಯಸ್ ಆಗಿರ್ಬೇಕು ಆ ಮೊಮೆಂಟ್ ಅಲ್ಲಿ. ಆ ಕಂಪ್ಯಾರಿಸನ್ ಸ್ಟಾಪ್ ಮಾಡ್ಕೋಬೇಕು. ಅವ್ರು ಏನ್ ಬ್ಯಾಗ್ ಇಟ್ಕೊಂಡಿದ್ದಾರೆ, ನಾನೇನ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಅವ್ರು ಯಾವ ಕಾರಲ್ಲಿ ಹೋಗ್ತಾ ಇದ್ದಾರೆ, ನಾನು ಯಾವ ಕಾರಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಇವತ್ತಿನ ದಿನ ಕಂಪ್ಯಾರಿಸನ್ಸ್ ಆರ್ ಸೋ ಡೀಪ್ಲಿ ಎನ್ಗ್ರೇವ್ಡ್ ಅಲ್ವಾ. ನಾನು 3 bedroom ಮನೇಲಿದ್ದೀನಿ, 3.5 bedroom ಮನೇಲಿದ್ದೀನಿ, ನಾನು ಪ್ರೆಸ್ಟೀಜ್ ಅಲ್ಲಿದ್ದೀನಿ, ನಾನು ಏನೋ ಕೇಳಲ್ವಲ್ಲ ನಿಂದ ಅಪಾರ್ಟ್ಮೆಂಟ್ ಹೆಸರು, ಕೇಳಲ್ವಲ್ಲ ಬಿಲ್ಡರ್ ಹೆಸರು, ನಾನು ಪ್ರೆಸ್ಟೀಜ್ ಫೇರ್ ಫೀಲ್ಡ್ ಅಲ್ಲಿದ್ದೀನಿ. ಸೊ ಈ ಕಂಪ್ಯಾರಿಸನ್ ಅಲ್ಲಿವರೆಗೂ ಇರೋದ್ರಿಂದ ವೆರಿ ಡಿಫಿಕಲ್ಟ್. ಫರ್ಗೆಟ್ ಅಬೌಟ್ ಎಕ್ಸ್ಟರ್ನಲ್ ಕಂಪ್ಯಾರಿಸನ್. ಆಶಿ, ನೀವು ಹೇಳ್ದಂಗೆ ಫ್ಯಾಮಿಲಿ ಕಂಪ್ಯಾರಿಸನ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಆಕ್ಚುಲಿ ನನ್ನ ಪ್ರಕಾರ ಎವ್ರಿಥಿಂಗ್ ಸ್ಟಾರ್ಟ್ಸ್ ಹಿಯರ್ ಓನ್ಲಿ ಅಲ್ಲ ಅಶ್ವಿನಿ. ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಏನೇ, ನಾ ಹೇಳ್ದಂಗೆ ಅವ್ರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವರು ಅದೇ ಥಾಟ್ ಪ್ರಾಸೆಸ್ ಇಂದ ಬಂದಿರೋದ್ರಿಂದ. ಈಗ ನಮ್ಮಂತವ್ರು ಈ ವಿಡಿಯೋನ ನೋಡ್ತಿರೋರು, ನೀವ್ ಹೇಳ್ದಾಗೆ ತುಂಬಾ ಕಾನ್ಶಿಯಸ್ ಆಗಿರ್ಬೇಕು, ಮೈಂಡ್ಫುಲ್ ಆಗಿರ್ಬೇಕು. ಈಗ ನನ್ನ ಥಾಟ್ ಏನ್ ಲೆವೆಲ್ಗೆ ಹೋಗ್ತಾ ಇದೆ, ಈ ಮನುಷ್ಯನ್ ನೋಡಿದ ತಕ್ಷಣ, ನನಗೆ ಆ ಕಂಪ್ಯಾರಿಸನ್ ಬಂದಿದ ತಕ್ಷಣ ನಮ್ಮಲ್ಲಿ ಆ ಟ್ರಿಗರ್ ಪಾಯಿಂಟ್ ಬರಬೇಕು. ಇಮ್ಮಿಡಿಯೇಟ್ ಆಗಿ ವಿ ಶುಡ್ ಸ್ಟಾಪ್ ದಟ್ ಥಾಟ್ ಅಲ್ವಾ. ಆ ಸ್ಟಾಪ್ ಮಾಡಿ ಏನ್ ನೆಕ್ಸ್ಟ್ ಮಾಡ್ಬೇಕು ಶ್ರೀನಿ? ಲೈಕ್ ಆ ಸ್ಟಾಪ್ ಮಾಡಿದ ತಕ್ಷಣ ಕಂಪ್ಯಾರಿಸನ್ ಹೋಗಿದ್ಮೇಲೆ ವಾಟ್ ಯು ಥಿಂಕ್ ವಿಲ್ ಹ್ಯಾಪನ್? ಸೊ ಆಶೀಸಿ ಈ ಬಿಲೀಫ್ ಸಿಸ್ಟಮ್ಸ್ ಇದೆಯಲ್ಲ, ಸೊ ಇಟ್ ಡಸಂಟ್ ಗಿವ್ ಯು ದ ಪವರ್ ಟು ಇದನ್ನ ಮಾಡ್ತಾ ಇರೋದು ರೈಟ್ ಆರ್ ರಾಂಗ್ ಅಂತಾನೆ ನಿಮ್ಗೆ ಆ ಪವರೇ ಹೊರಟೋಗ್ಬಿಡುತ್ತೆ ಬಿಲೀಫ್ ಸಿಸ್ಟಮ್ಗಳಲ್ಲಿ. ದಟ್ಸ್ ಕರೆಕ್ಟ್. ಸೊ ದಿಸ್ ಇಸ್ ಹೌ ಲೈಫ್ ಈಸ್, ದಟ್ ಈಸ್ ದ ಬಿಲೀಫ್ ದಟ್ ವಿಲ್. ಸೊ ನಿನ್ನ ಅದು ರಾಂಗ್ ಅಂತಾನು ಹೇಳಕ್ಕಾಗಿಲ್ಲ, ರೈಟ್ ಅಂತಾನು ಗೊತ್ತಿಲ್ಲ. ಈಗ ದಿಸ್ ಇಸ್ ದ ವೇ. ಕರೆಕ್ಟ್. ಇಲ್ಲಿ ರಾಂಗ್ ರೈಟ್ ಅಂತ ಬರೋದೇ ಇಲ್ಲ. ಇದು ಇಲ್ಲ, ಇದು ಜಸ್ಟ್ ಯು ಹ್ಯಾವ್ ಟು erase it. You erase it and rest everything is normal. So in a family, ಈ ಒಂದು belief system of only one example comparison is one of the example of belief system that I am giving. ಆ ರೀತಿ ನಾನು sometime I will try to list out. ನಾನು ಒಂದ್ಸಲ ಕುಳಿತುಕೊಂಡು ಬರೀತಾ ಇದ್ದೆ ಆಶಿ, ಒಂದು more than 20 belief systems ಗಳು ಬಂತು ನನಗೆ. ಆ ಥರ you will be surprised. ಒಂದು 20 belief systems. Give us 1 or 2 in this. Okay, so comparison is one thing that yes. I something very ಎಲ್ಲ ಗೊತ್ತಿರೋದು ಕಂಪ್ಯಾರಿಸನ್. ಎಸ್, ಕಾಣುತ್ತೆ. ಕಂಪೇರ್ ಮಾಡಿ ಒಂದು ಗುಡ್ ಫೀಲ್ ಆಗ್ತೀವಿ, ವಿ ಆರ್ ಆನ್ ಟಾಪ್ ಆಫ್ ದಿ ವರ್ಲ್ಡ್, ಇಲ್ಲ ಬ್ಯಾಡ್ ಫೀಲ್ ಆಗ್ತೀವಿ. ಎಲ್ಲಿವರೆಗೂ ನನ್ನ ತಲೆಯಲ್ಲಿ ಕೂದಲಿಲ್ಲ, ನಿನ್ನ ತಲೆಯಲ್ಲಿ ಕೂದಲಿದೆ, ನಾವು ಲೆವೆಲ್ ಆಫ್ ಕಂಪ್ಯಾರಿಸನ್. ಸೊ comparison is one of the belief systems that we all feel that we have the right to compare anta. The other one most important thing ನಾನು ಮಾತಾಡ್ತಾ ನಿಮ್ಮ ಹತ್ರನೂ ಬಹಳ ಸಲ ನಾನು ಅದನ್ನು ಮಾತಾಡಿದ್ದೀನಿ. ಏನಂತ ಹೇಳಿದ್ರೆ belief system of expectations. ನಾನು ಎಕ್ಸ್ಪೆಕ್ಟ್ ಮಾಡೋದು. ಸೊ expectation itself is ನಾನೇನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ನಿನ್ನ ಮೇಲೆ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ನಾಟ್ ಟ್ರೂ ಟು ದಿ ವರ್ಡ್. ಸೊ ಪ್ರತಿಯೊಂದು ಲೆವೆಲಲ್ಲೂ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಆ್ಯಂಡ್ ಸಣ್ಣ ಮಗುವಿಂದನೂ ನಾವು ಎಕ್ಸ್ಪೆಕ್ಟೇಷನ್ಸ್ ಬಿಲ್ಡ್ ಮಾಡ್ತಾ ಬರ್ತಾ ಇರ್ತೀವಿ. ಇವನು ಈ ಥರ ಆಗಬೇಕು,
ನಾನ್ ಮಾಡದೇ ಇರೋದು ಅವ್ನ್ ಮಾಡ್ಬೇಕು. ಸೊ ಇವಾಗ ಅದು ಲೆವೆಲ್ ಬಿಡಿ, ನಾ ಹೇಳೋದು ಸ್ಮಾಲ್ ಲೆವೆಲ್ಸ್ ಪೀಪಲ್, ಇಟ್ ಡಸಂಟ್ ಕಮ್ ಟು ದಿ ನೋಟಿಸ್ ಆಫ್ ಪೀಪಲ್. ಒಂದು ಗೆಸ್ಟ್ ಗಳೆಲ್ಲ ಮನೆಗೆ ಬರ್ತಾರೆ, ಮಗು ಒಂದು ಡಾನ್ಸ್ ಚೆನ್ನಾಗಿ ಕಲ್ತಿರುತ್ತೆ, ಸೊ ಅವ್ರ ಮುಂದೆ ಡಾನ್ಸ್ ಮಾಡಿ, ನೀವೇನೋ ಡಾನ್ಸ್ ಮಾಡ್ಬಿಡ್ತಿದ್ರಿ, ನನಗ್ ಮಾಡಿಸ್ತಿದ್ರು ಅಲ್ವಾ? ಸೊ ನೀನ್ ಚೆನ್ನಾಗಿ ಡಾನ್ಸ್ ಮಾಡ್ಬೇಕು ಇಸ್ ಮೈ ಎಕ್ಸ್ಪೆಕ್ಟೇಷನ್. ಕರೆಕ್ಟ್. ನನ್ನ ಫ್ರೆಂಡ್ಸ್ಗಳು ಬಂದಿದ್ದಾರೆ, ಎಲ್ಲ ಪಾಪು ಡ್ಯಾನ್ಸ್ ಮಾಡಿ ತೋರಿಸು, ಅದನ್ನು ಕಲ್ತಿದ್ಯಲ್ಲ ಡ್ಯಾನ್ಸ್ ಮಾಡು. ಸೊ ಮಗು ಡ್ಯಾನ್ಸ್ ಮಾಡ್ಲಿಲ್ಲ ಅನ್ಕೊಡಿ, ಯು ಆರ್ ಅಜಿಟೇಟೆಡ್. ಹೌದು, ಯು ಆರ್ ಎಕ್ಸ್ಪೆಕ್ಟಿಂಗ್ ದಟ್ ಚೈಲ್ಡ್ ಟು ಡಾನ್ಸ್ ಇನ್ ಫ್ರಂಟ್. ಅವನಿಗೆ ಅದನ್ನ ಹೇಳ್ಕೊಟ್ನಲ್ಲ, ABCD ಹೇಳು, ಇದನ್ನ ಹೇಳು, ಅದನ್ನ ಮಾಡು. ಸೊ ನೌ ದ ಚೈಲ್ಡ್ ನೋಸ್ ದಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಮೀ ಟು ಡೂ ಸಮಥಿಂಗ್ ಬಿಕಾಸ್ ಸಂಬಡಿ ಹ್ಯಾಸ್ ಕಮ್. ಸೊ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು, ಇನ್ನೊಂದು ಆ ಎಕ್ಸ್ಪೆಕ್ಟೇಷನ್ಸ್ಗೆ ಲಿವ್ ಮಾಡೋದು. ಇವೆರಡು ಇದೆಯಲ್ಲ ಆಶಿ, this is destroying a lot of families. It's stressful. ಹೇಳೋರ್ಗುನು ಸ್ಟ್ರೆಸ್ಫುಲ್, ಪಾಪ ಮಾಡೋರ್ಗು ಸ್ಟ್ರೆಸ್ಫುಲ್. ಅಂದ್ರೆ ಎಂತ ನಾವು ಚಿಕ್ಕ ವಯಸ್ಸಿಂದಾನೆ ಅಷ್ಟೊಂದು ಸ್ಟ್ರೆಸ್ ತಗೊಂತಾ ಇದೀವಿ. ಲೈಕ್ ಬಯಾಸ್ ಆಯ್ತು, ನಮ್ಮ ಥಾಟ್ಸ್ ಆಯ್ತು, ಕಂಪ್ಯಾರಿಸನ್ ಆಯ್ತು, ಇದು ಓ ಮೈ ಗಾಡ್. Like you can now think how much we are pressurizing. Imagine ಮಾಡ್ಕೊಳ್ಳಿ ಎಲ್ಲಿವರೆಗೂ ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ. ನನ್ನ ವಯಸ್ಸು ಆಗ್ತಿದ್ದಾಗ್ಲೂ ನನ್ನ ಮಗ ನಾನು ಸಾಕಿದ್ದೀನಿ, ಅವ್ನು ನನ್ನ ನೋಡ್ಕೊಳ್ಳಿ, ನಾನು ವಯಸ್ಸಾಗ ನನ್ನ ನೋಡ್ಕೊಳ್ಳಿ. ಸೊ ಅಲ್ಲಿಂದ ಅಲ್ಲಿವರೆಗೂ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನಾಟ್ ದಟ್ all expectations are wrong, or not all expectations are wrong, but expectations will trigger particular emotions and feelings. Actually, all the thought process and emotions that we are talking, belief systems we are talking about, ಪ್ರತಿಯೊಂದು ನಮ್ಮ emotionsನ ಟ್ರಿಗರ್ ಮಾಡುತ್ತೆ. So we all want to have the beautiful emotion of happiness, joyfulness over the world kind of an experience. But how much of that do you experience every time? Hardly. We don't. Hardly. You are always stressed, overthinking. So you are always plagued by negative emotions. ಆ ನೆಗೆಟಿವ್ ಎಮೋಷನ್ಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಈ ಬಿಲೀಫ್ ಸಿಸ್ಟಮ್ಸ್ ಇಂದ. ಕರೆಕ್ಟ್. ಸೊ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್ ನೀವು ಯಾರ್ದು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಡೆವಲಪ್ ಆಗುತ್ತೆ. ಅದಕ್ಕೇನೆ ಅದು ಸಿಂಪಲ್ ಥಿಂಗು ಕಾಂಪ್ಲಿಕೇಟ್ ಆಗುತ್ತೆ. ಸಿಂಪಲ್ ಥಿಂಗ್ನ ನಾವು ಬ್ರೇಕ್ ಮಾಡಿ ನಾರ್ಮಲ್ಸಿಗೆ ಬರೋಕ್ಕಾಗಲ್ಲ. ಅದು ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ಓ ಮೈ ಗಾಡ್. ಅಂದರೆ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಎಲ್ಲರೂ ಈಗಲೂ ಆ ತಪ್ಪು ಮಾಡ್ತಾ ಇದ್ದೀವಿ ಅಲ್ವಾ? ಈಗಲೂ ತಪ್ಪು ಮಾಡ್ತಿದ್ದೀವಿ. ಆ ಮಗು ಹುಟ್ಟೋ ಟೈಮಿಂದನೂ ತಪ್ಪು ಮಾಡ್ತಾ ಇದ್ದೀವಿ. ಇದು ಹೆಂಗಂದ್ರೆ ಎಲ್ಲ ಪೇರೆಂಟ್ಸ್ಗೂ ಹೇಳಬೇಕು ಅಂತ ಅನ್ಸುತ್ತೆ, ನಮಗ್ ನಾವು ಹೇಳ್ಕೊಬೇಕು ಅಂತಾನು ಅನ್ಸುತ್ತೆ. ಅಫ್ಕೋರ್ಸ್ ನಾನು ಶ್ರೀನಿ ಜೊತೆ ಇರುವಾಗ ಇಲ್ಲ ಅವ್ರ ಜೊತೆ ಮಾತಾಡುವಾಗ ಈ ವಿಷಯಗಳು ಅವ್ರು ನಂಗೆ ತುಂಬಾ ಹೇಳಿದ್ದಾರೆ. ಎಲ್ಲೋ ಒಂದ್ ಕಡೆ ನಾನು ಅದನ್ನ ಹೇಳಿದ್ನಲ್ಲ, ಮೈಂಡ್ಫುಲ್ ಆಗಿ ಅದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ, ಆ ಥರ ಥಾಟ್ಸ್. ಅದಕ್ಕೆ ಪ್ರಾಬಬ್ಲಿ ಐ ಕ್ಯಾನ್ ಸಮ್ವೇರ್ ಎಕ್ಸ್ಪೀರಿಯನ್ಸ್ ದಟ್ ಸ್ಟ್ರೆಸ್ ಲೆವೆಲ್ ಕಡಿಮೆ. ಅಂದ್ರೆ ನಾ ಹೇಳಿದ್ನಲ್ಲ ಬಿಗಿನಿಂಗ್ ಅಲ್ಲಿ ನಾ ಹೇಳಿದೆ, ಈಗ ನನಗೆ ಆ ಥಾಟ್ ಬಂದಾಗ ನಾನು 2 ತರ ಮಾಡ್ಬೋದು. ಒಂದು, ಇದನ್ನೇ ನಾನು ಇಟ್ಕೊಂಡು ಸಫರ್ ಮಾಡ್ಲಾ, ಇಲ್ಲ ನಾನು 2 ದಟ್ ಇಲ್ಲ ಕಾನ್ಶಿಯಸ್ ಆಗಿ ಇಲ್ಲಪ್ಪ ನನ್ಗೆ ಈ ಥಾಟ್ ನನ್ಗೆ ಇಷ್ಟ ಇಲ್ಲ, ನನಗೆಲ್ಲೋ ಒಂದ್ ಕಡೆ ಅದು ಒಳ್ಳೇದು ಮಾಡಲ್ಲ ಅಂದಾಗ ಇಮಿಡಿಯೇಟ್ ಆಗಿ ನಾನು ಬಿಡ್ತೀನಿ. ನಾನು ಆ ರೀತಿ ಟ್ರೈನ್ ಮಾಡ್ಕೊಂಡ್ ಬಂದಿದ್ದೀನಿ. ಅಂಡ್ ದ್ಯಾಟ್ ಅಗೇನ್ ಟೇಕ್ಸ್ ಟೈಮ್. ಆಯ್ತಾ? ಅಷ್ಟು ಈಸಿಯಾಗಿ ನನ್ನ ಲೈಫಲ್ಲೂ ಆಗ್ಲಿಲ್ಲ ಅದು. ಸೊ ನಾನು ಈ ವಿಡಿಯೋ ಮೂಲಕ ಥ್ರೂ ವಾಟ್ ಐ ವಾಂಟ್ ಟು ಸೇ ಇಸ್, ಐ ಥಿಂಕ್ ಈ ಮೊಮೆಂಟ್ ಇಂದಾನೆ ಆಯ್ತಾ ಅಂತ, ಐ ಡೋಂಟ್ ನೋ ಹೌ ಈಸಿ ಇಟ್ ಇಸ್, ಬಟ್ ಈ ಮೊಮೆಂಟ್ ಇಂದಾನೆ ಟ್ರೈ ಮಾಡ್ಬೋದಲ್ವಾ ಶ್ರೀನಿ ನಾವು? ನಿಮ್ಗೇನ್ ಅನ್ಸುತ್ತೆ? ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಆಶಿ, ನೀವು ಅವಾಗ ಒಂದು ಹೇಳಿದ್ರಿ ಡಾಕ್ಟರ್ ಹತ್ರ ಹೋದಾಗ ನಮ್ ಏಲ್ಮೆಂಟ್ ಏನು ಅನ್ನೋದು ನಾವು ಎಕ್ಸ್ಪ್ರೆಸ್ ಮಾಡ್ಕೋಬೇಕು. ಸೊ ನೀವು ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದಟ್ ಯು ವಾಂಟ್ ಟು ಚೇಂಜ್ ಅನ್ನೋ ಐಡೆಂಟಿಫಿಕೇಶನ್ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್. ಓಕೆ, ಸೊ ದ ಈಸಿಯೆಸ್ಟ್ ವೇ ಟು ಐಡೆಂಟಿಫೈ ವಾಟ್ ಟು ಚೇಂಜ್ ಇಸ್, you have to list out all the things that are evoking ಒಂದು ನೆಗೆಟಿವ್ ಎಮೋಷನ್ ನಿಮ್ಮಲ್ಲಿ. ನಮಗೆ ಇದರಿಂದ ನಮಗೆ ಒಂದು ನಾಟ್ ನೈಸ್ ಫೀಲಿಂಗ್ ಬರ್ತಾ ಇದೆ ಅಂತ ನಾವು ಅದನ್ನ ಐಡೆಂಟಿಫೈ ಮಾಡಿದಾಗ, ಯಾಕೆ ಆ ನಾಟ್ ನೈಸ್ ಫೀಲಿಂಗ್ ಬರ್ತಾ ಇದೆ ಅಂತ ನಾವು ವಿ ಕ್ಯಾನ್ ಗೋ ಟು ದಟ್. ಸೊ ಆ ನಾಟ್ ನೈಸ್ ಫೀಲಿಂಗ್ ಯಾಕೆ ಬರ್ತಾ ಇದೆ ಅಂತ ಹೇಳಿ ಹೋದಾಗ, ಅಲ್ಲಿ ವೆನ್ ಯು ಆಲ್ಟರ್ ಯುವರ್ ಥಾಟ್ ಪ್ರಾಸೆಸ್, ಆಲ್ಟರ್ ಯುವರ್ ಬಿಲೀಫ್ ಸಿಸ್ಟಮ್, ಸೊ ನಾಟ್ ನೈಸ್ ಫೀಲಿಂಗ್ಸ್ ವಿಲ್ ಚೇಂಜ್ ಇನ್ ಟು ನೈಸ್ ಫೀಲಿಂಗ್ಸ್. ವಾವ್, it's so simple to understand, but the most difficult to do. Oh my god. But Srini, ಇವಾಗ ನೀವು ಇದನ್ನ ಕೆಲವು ಲೈಕ್ ಕಂಪ್ಯಾರಿಸನ್, ಎಕ್ಸ್ಪೆಕ್ಟೇಷನ್ ನಮಗೆ ಕಾಣುತ್ತೆ
ಆಯ್ತಾ, ಈ ತರ ಇದೆ ಅಂತ ಎಲ್ಲ ಇಡೀ ವರ್ಲ್ಡ್ಗೂ ಗೊತ್ತು, ಎಕ್ಸ್ಪೆಕ್ಟೇಷನ್ ಇಂದ ಎಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ. ಬಟ್ ನಮಗೆ ಅನ್ನಿಸ್ದೇ ಇರೋದೇ, ನಮಗೆ ಕಾಣದೇ ಇರೋದೇ ಯಾವ್ದನ ಇದೆಯಾ ಆ ತರ ಫೀಲಿಂಗ್? ಸೊ ಕಾಣದೇ ಇರೋದು ಬಟ್ ಮಾಡ್ತಾ ಇರ್ತೀವಿ ನಮ್ ಬಿಲೀಫ್ ಸಿಸ್ಟಮ್ ಅಲ್ಲಿ ಅದು ಹೆಚ್ಚಾಗಿರುತ್ತೆ, ಬಟ್ ನಮ್ಗೆ ಅದು ಐಡೆಂಟಿಫೈ ಆಗ್ತಿರಲ್ಲ. ನಿಮ್ಗೇನ್ ಅನ್ಸುತ್ತೆ, ಅದು ಯಾವ್ದನ ಒಂದು ಇಮೋಷನ್ ಇದೆಯಾ ಆ ತರ ಐಡೆಂಟಿಫೈ ಆಗದಿರೋದು? ಬಿಕಾಸ್ ನಾನು ಆ ತರ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ನನಗೆ ಗೊತ್ತೇ ಇರಲ್ಲ ನಾನು ಏನಕ್ಕೆ ಈ ಥಾಟ್ ಬರ್ತಾ ಇದೆ, ಏನಕ್ಕೆ ನಾನು ಈ ತರ ಸಫರ್ ಆಗ್ತಾ ಇದ್ದೀನಿ ಅಂತ ಎಷ್ಟೋ ಸರಿ ನಮ್ಗೆ ಅದು ಆ ತರ ಅನ್ಸಿದೆ. ಸೊ ನಿಮ್ಗೆ ಯಾವ್ದಾನ ಒಂದು ಪಾಯಿಂಟ್ ಔಟ್ ಮಾಡಕ್ಕೆ ಆಗುತ್ತಾ? ಪ್ರತಿಯೊಬ್ಬರು ಸಕ್ಸಸ್ಫುಲ್ ಆಗಬೇಕು. Oh my God. World looks up to successful people. Correct. World appreciates winners. Correct. You should always be number one. ಹೌದು. You should always win the IPL trophy. ಈ ಸಲ ಕಪ್ ನಮ್ದೇ ಆಗ್ಬೇಕು ಅನ್ನೋ ಒಂದು ಓಕೆ. ಸೊ ಈ ಸಕ್ಸಸ್ ಅನ್ನೋ ಒಂದು ಕಾನ್ಸೆಪ್ಟ್ is one deeply ingrained belief system. People can't explicitly see that is a problem. ಸೊ ನನ್ನ ಒಂದು ಜೀವನದ ಪರ್ಪಸ್ಸು ಅಥವಾ ಮೆಜರ್ ಮಾಡ್ತಾ ಇದ್ದೀವಿ, ನನ್ನ ಜೀವನನ ನಾನು ಮೆಜರ್ ಮಾಡ್ತಾ ಇದ್ದೀನಿ, ನಾನು ಸಕ್ಸಸ್ಫುಲ್ಲಾ ಇಲ್ವಾ, ಟು ಅನ್ ಎಕ್ಸ್ಟೆಂಟ್ ವೇರ್ ಏನೂ ಇಲ್ಲಿರೋಂಗೆ ಬಿಡು ಅವ್ನು ಭೂಮಿಗೆ ಭಾರವಾಗಿದ್ದ ಅವನು ಅನ್ನೋ ಲೆವೆಲ್ವರೆಗೂ ನಾವು ಎಂತೆಂಥ ಮಾತುಗಳನ್ನ ಹೆಂಗೆ ಹೇಳ್ಬಿಡ್ತೀವಲ್ಲ ಶ್ರೀ, ಎಷ್ಟು ಈಸಿಯಾಗೆ. ಸೊ that and we strive all our life to be successful. Again, success is something ಒಂದ್ ಲೆವೆಲ್ಗೆ ಹೋಗಿರ್ತೀವಿ, ಓ ಇದೇ ಸಕ್ಸಸ್ ಅಂತ ಅನ್ಕೊಂತೀವಿ, ಬಟ್ ಅಲ್ಲಿ ಹೋದ್ಮೇಲೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಅಲ್ಲಿ ಹೋದ್ಮೇಲೂ ನಾವ್ ಏನ್ ಅನ್ಕೊಂಡು ಅಷ್ಟೊಂದು ಸಫರ್ ಮಾಡಿ ಹೋಗಿರ್ತೀವಿ ಅದು ಸಿಗೋದೇ ಇಲ್ಲ. ಮತ್ತೆ ಅಗೇನ್ ಅದನ್ನ ಟ್ರೈ ಮಾಡ್ತೀವಿ, ಮತ್ತೆ ನೆಕ್ಸ್ಟ್ ಲೆವೆಲ್ಗೆ ಸಕ್ಸಸ್ ಅಂತ ಹೇಳಿ ಏನೇನೋ ಲೆವೆಲ್ಸ್ ನಾವು ಪಾರ್ ಮಾಡ್ತಾ ಇರ್ತೀವಿ. ಸೊ ಇದು ಹೇಗೆ ಶ್ರೀನಿ, ಹೇಗೆ ನಾವು ಇದನ್ನ it is very think it is able to control ಆಗುತ್ತಾ ಆಗಲ್ವಾ? See, we can't do anything at the society level, at the community level, at the country level. So probably you have to pick somebody who is always in the eyes of people, ಅವ್ರ ಮನೆಯವರು, ಅವ್ರ ಸುತ್ತಮುತ್ತ, ನೀನ್ ಸಕ್ಸಸ್ಫುಲ್ ಅಲ್ಲ, ಅನ್ಸಕ್ಸಸ್ಫುಲ್, ನೀನ್ ಫೇಲ್ಯೂರು ಅಂತ ಹೇಳಿ ಡಿಜೆಕ್ಟ್ ಆಗ್ಬಿಟ್ಟಿರ್ತಾರಲ್ಲ ವ್ಯಕ್ತಿಗಳು ಪಾಪ. ಅಂಥವ್ರಿಗೆ ಆ ಸಕ್ಸಸ್ ಅಂದ್ರೆ ಏನು ಅನ್ನೋ ಒಂದು ಮಿತ್ತು, ಆ ಬಿಲೀಫ್ ಸಿಸ್ಟಮ್ನ ಅವರಲ್ಲಿ ಚೇಂಜ್ ಮಾಡಿದ್ರೆ ಅವರು ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಸಕ್ಸಸ್ಫುಲ್ ಪೀಪಲ್ ನಾವೇನು ಚೇಂಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ಯು ಆರ್ ಆಲ್ರೆಡಿ ದೇರ್. ಬಟ್ ದೋಸ್ ಪೀಪಲ್ ಹೂ ಫೀಲ್ ನಾಟ್ ಸೋ ಸಕ್ಸಸ್ಫುಲ್ ಇನ್ ದಿ ಐಸ್ ಆಫ್ ಪೀಪಲ್ ಅರೌಂಡ್ ದೆಮ್, those are the people we have to help them understand that it is not the measure of life. Life should not be measured like that. ಸೊ ನಾನು ಹೇಳ್ದಂಗೆ, ನಾನು ಐ ಥಿಂಕ್ ನನ್ನ ಫಸ್ಟ್ ಎಪಿಸೋಡಲ್ಲೂ ನಾನು ಅದನ್ನೇ ಹೇಳಿದ್ನಲ್ಲ, ದಟ್ ನನಗೆ ಗೊತ್ತಿಲ್ಲ ರಿಯಲ್ ಸಕ್ಸಸ್ ಏನು ಅಂತ. ಅಂದರೆ ಯಾಕಂದರೆ ಈ ವರ್ಲ್ಡ್ ಕಣ್ಣಲ್ಲಿ ಸಕ್ಸಸ್ ಅಂದರೆ ಒಂದು ಬೆಂಚ್ ಮಾರ್ಕ್. ಸೊ ಫಾರ್ ಎಕ್ಸಾಂಪಲ್ ದೀಪಿಕಾ ಪಡುಕೋನೆ, ನಾವು ಫಾರ್ ಎಕ್ಸಾಂಪಲ್ ನಾನು ಜಸ್ಟ್ ಹೇಳ್ತಾ ಇರೋದು ಕೆಲವ್ರ ಹೆಸರುಗಳು ಸುಮ್ಮನೆ ಏನಕ್ಕೆ ಹೇಳ್ತಿದ್ದೀನಿ, ಇವರೆಲ್ಲ ಸಕ್ಸಸ್ಫುಲ್ ಪೀಪಲ್ ಅಂತ, ಸಚಿನ್ ತೆಂಡೂಲ್ಕರ್ ಏನೋ ಬ್ಲಾ ಬ್ಲಾ ಬ್ಲಾ, ಇವರೆಲ್ಲರದ್ದು ಒಂದು ಬೆಂಚ್ ಮಾರ್ಕ್ ಅಂತ ಹಾಕ್ಬಿಟ್ಟಿದ್ದಾರೆ. ಆ ಬೆಂಚ್ ಮಾರ್ಕ್ ನೀವು ತಲುಪಿಲ್ಲ ಅಂದರೆ ನೀವು ಏನೂ ಅಲ್ಲ ಅಂತಾನೆ, ಲೈಕ್ ಏನೋ ನನಗೆ ಹೇಳಿರೋಂಥ ಜನ ಇದ್ದಾರೆ. ನನಗೆ ನಮ್ಮ ಹತ್ರದಲ್ಲೇನೆ ಜನ ಹೇಳಿದ್ದಾರೆ ನನಗೆ, ಏನು ಆಶಿತಾ ನೀವು ಸಕ್ಸಸ್ ಅಷ್ಟೊಂದು ಕಾಣಲಿಲ್ಲ, ನೀವು ಇಷ್ಟೊಂದು ಫಿಲಮ್ ಮಾಡಿದ್ರಿ, ಬಟ್ ಏನಕ್ಕೆ ನಿಮ್ಗೆ ಅಷ್ಟೊಂದು ಸಕ್ಸಸ್ ಸಿಗಲಿಲ್ಲ, ಹಾಗೆ ಹೀಗೆ ಅಂತ. ಬಟ್ ಇಟ್ಸ್ ಲೈಕ್ ಯು ನೋ ಎವ್ರಿ ಒನ್, ಆಸ್ ಯು ರೈಟ್ಲಿ ಸೆಡ್, ಗೊತ್ತಿಲ್ಲದೇನೆ ನಾವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀವಿ. ಮಾತಾಡ್ಬಿಟ್ಟು ಹೆಂಗೆ ಮಾಡ್ತಾ ಇದೀವಿ ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೇನೆ ಹಂಗಿದ್ರೆ ನಾನು ಇಷ್ಟು ದಿನ ಎಫರ್ಟ್ ಹಾಕಿದೆ, ಎಫರ್ಟ್ ಅಲ್ವೇ ಅಲ್ವಾ, ಇಷ್ಟು ದಿನ ನಾನು ಕಷ್ಟಪಟ್ಟಿದ್ದು ಅಲ್ವೇ ಅಲ್ವಾ ಅಂತಾನೆ ನಮ್ಗೇನೆ ನಾವು ಕ್ವೆಶ್ಚನ್ ಮಾಡಕ್ ಹೋಗ್ತೀವಿ. ಆ ಲೆವೆಲ್ಗೆ ನಾವು ಬಂದ್ಬಿಟ್ಟಿದೀವಿ ದಟ್ ಸಕ್ಸಸ್ ಅಂದ್ರೆ ಇದೇನೆ ಅಂತ. ಬಟ್ ಐ ಥಿಂಕ್ ಮುಂದಿನ ಎಪಿಸೋಡ್ ಅಲ್ಲಿ ಆಕ್ಚುಯಲ್ ಸಕ್ಸಸ್ ಏನು ಅಂತ ನಾವು ಮಾತಾಡೋಣ ಶ್ರೀನಿ. ವಿ ವಿಲ್ ಟಾಕ್ ಅಬೌಟ್ ದ ರಿಯಲ್ ಸಕ್ಸಸ್. ಈ ಎಪಿಸೋಡ್ ಅಲ್ಲಿ ಎಲ್ಲಾನು ಹೇಳೋಕ್ಕಿಂತಾನು ಐ ಥಿಂಕ್ ರಿಯಲ್ ಸಕ್ಸಸ್ ಏನು ಅಂದ್ರೆ ನಾವು ನಮ್ಮ ಲೈಫಲ್ಗಳಲ್ಲೂ ಅದನ್ನ ಫೇಸ್ ಮಾಡಿದೀವಿ ಅಲ್ವಾ. ಸೊ ಅದ್ರ ಬಗ್ಗೆ ನಾವು ಮಾತಾಡೋಣ. ಬೇರೆ ಏನಾದರೂ ಇದೆಯಾ ಶ್ರೀನಿ, ಸಮಥಿಂಗ್ ದಟ್ ಯು ವಾಂಟ್ ಟು ಟಾಕ್ ಅಬೌಟ್ ದ ಥಾಟ್ಸ್? ಸೊ ಥಾಟ್ಸ್ ವಿಲ್ ಲೀಡ್ ಟು ವರ್ಡ್ಸ್ ವಿಲ್ ಲೀಡ್ ಟು actions will lead to habits and habit will lead to your character. ಸೊ ನೀವೇನ್ ಹೇಳ್ತಿರೋದಂದ್ರೆ ಈ ಥಾಟ್ ಮತ್ತೆ ನಮ್ಮ ವರ್ಡ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂದ್ರೆ ಪ್ರತಿ ಈ ಒಂದು ವರ್ಲ್ಡ್ ಅಲ್ಲಿ ಐ ಹ್ಯಾವ್ ಹರ್ಡ್ ದಿಸ್ ಅಂಡ್ ಐ ಹ್ಯಾವ್ ಸೀನ್ ಇಟ್ ಆಲ್ಸೋ.
ಏನೇ ಒಂದು ಕ್ರಿಯೇಟ್ ಆದ್ರೂ 2 ಸಲ ಕ್ರಿಯೇಟ್ ಆಗುತ್ತಂತೆ. ಒಂದು ನಮ್ಮ ಮೈಂಡಲ್ಲಿ, ಇನ್ನೊಂದು ರಿಯಾಲಿಟಿನಲ್ಲಿ. ಕರೆಕ್ಟ್. 2 ಕಡೆ ಕ್ರಿಯೇಟ್ ಆಗುತ್ತಂತೆ. ಈಗ ನಾನು ನನ್ನ ಮನೆ ಈ ತರ ಬರಬೇಕು ಅಂತ ಹೇಳಿದಾಗ ನನ್ನ ಫಸ್ಟ್ ಮನೆ ನನಗೆ ಮೈಂಡಲ್ಲಿ ಕ್ರಿಯೇಟ್ ಆಗ್ತಿದೆ. ಆಮೇಲೆ ಸೊ ಆ 2ನೇದು ಕ್ರಿಯೇಟ್ ಆದಾಗ ಅದು ಎಂಫಸೈಸ್ ಆಗುತ್ತೆ, ಅದು ಮ್ಯಾಗ್ನಿಫೈ ಆಗುತ್ತೆ, ಅದು ಬ್ರಾಡ್ಕಾಸ್ಟ್ ಆಗುತ್ತೆ. ಸೊ ನನ್ನ ಥಾಟ್ಸ್ ಅಲ್ಲಿ ಬರೋದನ್ನ ನಾನು ಹೇಳ್ತಾ ಇದ್ರೆ, ಮಾತಾಡ್ತಾ ಇದ್ರೆ, ಅದು ಇಟ್ ಮಲ್ಟಿಪ್ಲೈಸ್, ಇಟ್ ಈಸ್ ಆಂಪ್ಲಿಫೈಯಿಂಗ್. ಸೊ ನಾನು ನೆಗೆಟಿವ್ ಥಾಟ್ಸ್ ಇಟ್ಕೊಂಡಾಗ ನಾನು ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀನಿ, ಅದೇ ಆಂಪ್ಲಿಫೈ ಆಗುತ್ತೆ. ಸೊ ಎನಿಥಿಂಗ್ ದಟ್ ಯು ಡೂ ಮೋರ್ ನಂಬರ್ ಆಫ್ ಟೈಮ್ಸ್, ಸೊ ಆ ವರ್ಡ್ಸ್ ನಾವು ಏನು ಮಾತಾಡ್ತೀವಿ, ವಿ ಹ್ಯಾವ್ ಟು ಹೋಲ್ಡ್ ಬ್ಯಾಕ್. ಸೊ ನನಗೆ ಕರೆಕ್ಟಾಗಿ ನಾನು ಏನಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಸೊ ಆ ವರ್ಡ್ಸ್ ಮಾತಾಡ್ತಾ ನೀವೇನಾಗುತ್ತೆ, ದಟ್ ವಿಲ್ ಟ್ರಿಗರ್ ಟು ಆಕ್ಷನ್. ಸೊ that you have to be very very conscious. ಅಂದ್ರೆ ಒಂದು ಸೆಕೆಂಡ್ ನಾವು ನಿಲ್ಲಿಸಿ ಥಿಂಕ್ ಮಾಡಿ ಥಾಟ್ಸ್ ಅಲ್ಲೇ ಫಸ್ಟ್ ರಿಫೈನ್ ಮಾಡಬೇಕು, ಆಮೇಲೆ have to start. ಆಮೇಲೆ ನನ್ನ ಬಾಯಿಂದ ಅದನ್ನ ತೆಗಿಬೇಕು. ಓಕೆ, ನಾನು ಥಾಟ್ಸ್ ಅಲ್ಲಿ ರಿಫೈನ್ ಮಾಡಿಲ್ಲ, ಪಾಸ್ ಮಾಡಿಲ್ಲ, ಥಿಂಕ್ ಮಾಡಿಲ್ಲ ಅಂದ್ರೆ ನಾನು ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತೀನಿ. ಸೊ ರಿಯಾಕ್ಟ್ ಮಾಡೋಕ್ಕಿಂತ ಜಸ್ಟ್ ಥಿಂಕ್ ಮಾಡಿಬಿಟ್ಟು ಯಾವ ರೀತಿ ಇದನ್ನ ನಾನು ಮಾತಾಡಿದ್ರೆ ಅದು ಸರಿ ಹೋಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಮಾತಾಡಬೇಕು. One thing I would like to tell Ashi, which you did, see, transformation is possible when we say thought level ಅಲ್ಲಿ ಅಂತ ಹೇಳಿದಾಗ. ಥಾಟ್ಸ್ ಅಂದಾಗ ಎಷ್ಟು ಥಾಟ್ಸ್ ಯಪ್ಪ ಅಲ್ವಾ? ಸೊ ಲ್ಯಾಕ್ಸ್ ಒಂದು ಗುಡ್ಡ ಅಂತ ತೋರಿಸ್ಬಿಟ್ಟು ಗುಡ್ಡ ಮೂವ್ ಮಾಡು ಅಂತ ಹೇಳಿದ್ರೆ ಮಾಡೋಕ್ಕಾಗಲ್ಲ ನಾವು. ಸೊ ಥಾಟ್ಸ್ ಎಲ್ಲ ಹೇಳ್ಬಿಟ್ಟು ಥಾಟ್ಸ್ ಚೇಂಜ್ ಮಾಡ್ಬಿಡು ಅಂತ ಹೇಳಿದ್ರೆ ಥಾಟ್ಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನೀವು ಗುಡ್ಡ ಮೂವ್ ಮಾಡಬೇಕು ಅಂತ ಹೇಳಿದ್ರು one stone at a time you have to move. Oh, that is true. That is true. So you have to catch hold of one thought. Yeah. When you catch hold of one thought which has led to a particular behavior in you, ಆ ಥಾಟ್ ಅನ್ನು ಚೇಂಜ್ ಮಾಡಬೇಕು. one strand at a time ನೀವು ಚೇಂಜ್ ಮಾಡ್ತಾ ಬರಬೇಕು. ಕರೆಕ್ಟು. ನೀವು ಹೇಳ್ದಾಗೆ ಈಗ ಆ ಪ್ರಶ್ನೆ ಬಂದೇ ಬರುತ್ತೆ, ಥಾಟ್ಸ್ ಚೇಂಜ್ ಮಾಡ್ಕೊಳ್ಳಿ. ಹೆಂಗ್ ಅನ್ಸುತ್ತೆ ಅಂದ್ರೆ ಈಸಿಯಾಗಿ ಚೇಂಜ್ ಮಾಡ್ಕೊಬಹುದು ಅಂತ ಅನ್ಸ್ಬಿಡುತ್ತೆ. ಬಟ್ ಆಸ್ ಯು ರೈಟ್ಲಿ ಸೆಡ್, ಸಡನ್ ಆಗಿ ನೀವು ಇಷ್ಟು ವರ್ಷದ ಥಾಟ್ ನ ಚೇಂಜ್ ಮಾಡಕ್ ಆಗಲ್ಲ ಅಂದಾಗ ಒನ್ ಎಟ್ ಎ ಟೈಮ್ ನ ಚೇಂಜ್ ಮಾಡಿ. ಒನ್ ಥಿಂಕಿಂಗ್ ನ ಯೋಚನೆ ಮಾಡಿ, ಲಿಸ್ಟ್ ಔಟ್ ಮಾಡಿ. ನೀವು ಹೇಳ್ದಂಗೆ ಲಿಸ್ಟ್ ಔಟ್ ಮಾಡ್ಬಿಟ್ಟು ಆ ಒಂದು ಥಿಂಕಿಂಗ್ ನ ಒಂದು ಟೈಮ್ಗೆ ಅದನ್ನ ಬದಲಾಯಿಸಕ್ ಹೋಗಿ. ಇಟ್ ಮೈಟ್ ಟೇಕ್ ಸಮ್ ಟೈಮ್ ಅಲ್ವಾ, ಅದಕ್ಕೆ ಒಂದು ಇಷ್ಟಂತ ದಿನಗಳು ತಗೊಬಹುದು, ತಿಂಗಳುಗಳು ತಗೊಬಹುದು, ಬಟ್ ಇಟ್ಸ್ ಓಕೆ. ಆ ಒಂದು ಥಾಟ್ಗೆ ಇಷ್ಟು ಟೈಮ್ ತಗೊಳ್ತಿದೆ ಅಂದಾಗ ನೆಕ್ಸ್ಟ್ ಒನ್ ವಿಲ್ ಬಿ ಈಸಿಯರ್ because you have found how to change that one thought. Correct. That's nice, and that's when it took me 10 years. Yes. And it's still taking me. ಅಲ್ವಾ? ಬರೀ ಅದು ಒಂದು 10 ವರ್ಷಕ್ಕೆ ಅಂತಾನೆ ನಾವು ಹೇಳಕ್ ಆಗಲ್ಲ. It is correct, because we are living every day, we are having thoughts every day, and different thoughts. It's not the same thoughts. It is ಓಲ್ಡ್ ಥಾಟ್ಸು ಇರ್ಬೋದು, ಪಾಸ್ಟ್ ಅಲ್ಲಿ ಇದ್ದ ಥಾಟ್ಸು ಇರ್ಬೋದು, ಪ್ರೆಸೆಂಟು ಇರ್ಬೋದು, ಫ್ಯೂಚರ್ ಬರೋ ಥಾಟ್ಸು ಇರ್ಬೋದು. ಎಲ್ಲಾನು ನಾವು ಹೇಗೆ ಅದನ್ನ ಒನ್ ಬೈ ಒನ್ ವರ್ಕ್ ಮಾಡ್ಬೋದು ಅನ್ನೋದನ್ನ ನಾವು ನೋಡ್ಬೇಕು. ಸೊ ದ್ಯಾಟ್ ವಿಲ್ ಚೇಂಜ್ ಇನ್ ಟು ದ ರೆಸ್ಟ್ ಆಫ್ ದ ಥಿಂಗ್ಸ್ ಅಂತ ಹೇಳ್ತಾ ಇದ್ದೀರಾ. ವಾವ್, ಇಟ್ ವಾಸ್ ಸೋ ಎನ್ಲೈಟ್ನಿಂಗ್. As usual. Thank you, Srini. My pleasure. So, ವೀಕ್ಷಕರೇ, I think ಥಾಟ್ಸ್ ಅನ್ನೋದಿದೆಯಲ್ಲ, ಅವ್ರು ಹೇಳ್ದಾಗೆ ಇಟ್ಸ್ ಅನ್ ಓಷನ್. ಅದು ಎಷ್ಟು ಆಳವಾಗಿರುತ್ತೆ ಅಂದರೆ ನಮ್ಮಲ್ಲಿ, ನನ್ನ ಪ್ರಕಾರ ಈ ಒಂದು ಎಪಿಸೋಡಲ್ಲೂ ಟು ಬಿ ಆನೆಸ್ಟ್ ಮುಗ್ಸೋಕ್ಕಾಗಲ್ಲ. ಬಟ್ ನಾವು ಆದಷ್ಟು ಅದನ್ನು ಕ್ರಿಸ್ಪಾಗಿ ನಿಮ್ಮ ಮುಂದೆ ತಂದಿಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಾಗಂತ ಮುಂದಿನ ಎಪಿಸೋಡ್ಸಲ್ಲೂ ಇದ್ರ ಬಗ್ಗೆ ಇನ್ನೂ ಮಾತಾಡೋಣ. ಸೊ ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಥಾಟ್ಸ್ ಬಗ್ಗೆ, ಈಗ ನಾವು ಎಕ್ಸ್ಪೆಕ್ಟೇಷನ್ ಬಗ್ಗೆ ಮಾತಾಡಿದ್ವಿ, ಕಂಪ್ಯಾರಿಸನ್ ಬಗ್ಗೆ ಮಾತಾಡಿದ್ವಿ, ಸಕ್ಸಸ್ ಬಗ್ಗೆ ಮಾತಾಡಿದ್ವಿ. ನಿಮ್ಗೇನಾದ್ರೂ ಇದೆಯಾ ಆ ಥರ ಒಂದು ಥಾಟ್ ನೀವು ಬದಲಾಯಿಸೋಕ್ ಆಗದೆ ಇರೋವಂಥದ್ದು, ಇಲ್ಲ ನಿಮ್ಮಲ್ಲಿ ಬಿಲೀಫ್ ಸಿಸ್ಟಮ್ ಕ್ರಿಯೇಟ್ ಆಗಿ ನಿಮ್ಮ ಲೈಫಲ್ಲಿ ಸಫರಿಂಗ್ ತಂದಿರೋಂಥ ಯಾವುದೇ ಥಾಟ್ಸ್ ಇದ್ರೂ ವೀಕ್ಷಕರೇ ಇದೇ ಎಪಿಸೋಡ್ನ ಕಾಮೆಂಟ್ಸ್ ಅಲ್ಲಿ ಬರೆದು ನಮಗೆ ಕಳಿಸಿ. ಸೊ ದಟ್ ಇದ್ರ ಬಗ್ಗೆ ನಾವು ಮುಂದಿನ ಎಪಿಸೋಡ್ಸಲ್ಲಿ ಅದನ್ನ ಮಾತಾಡಿ ಅದರಲ್ಲಿ ನಿಮ್ಗೆ ಏನಾದರೂ ಗೈಡೆನ್ಸ್ ಕೊಡೋಕ್ಕಾಗುತ್ತಾ ಶ್ರೀನಿ ಥ್ರೂ, ನಮ್ಮ ಈ ಎಪಿಸೋಡ್ ಥ್ರೂ ಅಂತ ನಾವು ಪ್ರಯತ್ನ ಪಡ್ತೀವಿ. ಸೊ ಪ್ಲೀಸ್ ಅದನ್ನು ಬರೆದು ಕಳಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಹಾಗೆಯೇ ಇಟ್ ವಾಸ್ ಅ ವಂಡರ್ಫುಲ್ ಎಪಿಸೋಡ್. ನನ್ನ ಥಾಟ್ಸ್ ಇದರಲ್ಲಿ ರಿಫೈನ್ ಆಯಿತು, ನಿಮ್ಮದು ಆಗಿದೆ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್, ಆ್ಯಂಡ್ ಆಲ್ ದ ಸಬ್ಸ್ಕ್ರೈಬರ್ಸ್ ಪ್ಲೀಸ್ ಡೂ ಕಾಮೆಂಟ್, ಶೇರ್, ಆ್ಯಂಡ್ ಪೀಪಲ್ ಹೂ ಆರ್ ನ್ಯೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಬೆಲ್ ಐಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ, ಸೊ ದಟ್ ನಾವು ಯಾವುದೇ ಈ ಹೊಸ ಎಪಿಸೋಡ್ ಈ ಸೀರೀಸ್ನ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಆಗಿ ತಲುಪುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್ ಆ್ಯಂಡ್ ಸಿ ಯು ಇನ್ ಆರ್ ನೆಕ್ಸ್ಟ್ ಸ್ನೇಹದ ಕಡಲಲ್ಲಿ.